ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ವಂದಿಸಿ, ಸಮಸ್ತ ಗುರು ಪರಂಪರೆಗೆ ನಮಿಸಿ, ದುಃಖ ತಪ್ತನಾದ ಅರ್ಜುನನ ಕುರಿತು ಪರಮಾತ್ಮ ಬಹು ಸುಂದರವಾದ ಮಾತನ್ನು ಹೇಳ್ತಾ ಇದ್ದಾನೆ. ಸ್ವಾಭಾವಿಕವಾಗಿ ಮನುಷ್ಯನು ಸಾಧನೆಯನ್ನು ಮಾಡುವಾಗ ಪ್ರಾರಬ್ಧ ಕರ್ಮಾನುಗುಣ್ಯವಾಗಿ ಶರೀರ ಕೈ ಬಿಟ್ಟು ಹೋಯಿತು ಅಂದರೆ ಅವನು ಮಾಡಿರ್ತಕ್ಕಂಥ ಸಾಧನೆಗಳು ನಿಷ್ಫಲ ಆಗ್ತಾವಲ್ಲ ಅಂತ ಅವನ ಪ್ರಶ್ನೆ. ನೀವು ಕರ್ಮಯೋಗವನ್ನು, ಧ್ಯಾನ ಯೋಗವನ್ನು ತಿರಸ್ಕರಿಸಿ ಜ್ಞಾನಯೋಗವನ್ನು ಉಪಾದನೆ ಮಾಡ್ತಾ ಇದ್ದೀರಿ. ನಿರೂಪಣೆಯನ್ನು ಯದ್ಯಪಿ ಪ್ರಾರಬ್ಧ ಕರ್ಮಾನುಗುಣ್ಯವಾಗಿ ಅದು ಪ್ರಾಪ್ತಿಗಿಂತ ಮುಂಚೆನೇ ಅವನ ದೇಹ ತ್ಯಾಗ ಆಯಿತು ಅಂದ ಅಥೋಭ್ರಷ್ಟ ತಥೋಭ್ರಷ್ಟನಾಗಿ ಉಭಯಭ್ರಷ್ಟನಾಗಬಾರದಲ್ಲ ಅಂತ ಪ್ರಶ್ನೆಯನ್ನು ಮಾಡಿದರೆ, ಕರುಣಾಕರನಾಗಿರ್ತಕ್ಕಂಥ ಪರಮಾತ್ಮ ಶಿಷ್ಯನಿಗೆ ಅಭಯ ವಚನವನ್ನು ಕೊಡ್ತಾ ಇದ್ದಾರೆ. ಇಲ್ಲ, ನಹಿ ಕಲ್ಯಾಣಕೃತ್ ತಾತ ದುರ್ಗತಂ ಗಚ್ಚತಿ. ತಾತ ಅಂದರೆ ಹೇ ಪುತ್ರನೇ, ಕಲ್ಯಾಣವನ್ನು, ಧರ್ಮವನ್ನು, ಪುಣ್ಯವನ್ನು ಮಾಡಿದಂತಹ ಮನುಷ್ಯ ನ ದುರ್ಗತಿಂ ಗಚ್ಚತಿ, ಅವನಿಗೆ ದುರ್ಗತಿ ಆಗುವುದಿಲ್ಲ. ದುರ್ಗತಿ ಅಂದರೆ ಅರ್ಥ ಏನು ಅಂದರೆ ಅಪಭ್ರಷ್ಟನಾಗುವುದು. ಮನುಷ್ಯನಿಗೆ ಪ್ರಮೋಷನ್ ಆಯಿತು ಅಂದರೆ ಏನು ಅನಿಸಂಗಿಲ್ಲ. ಪ್ರಮೋಷನ್ ಆಗಲಿಲ್ಲ, ಅವನಿಗೆ ಆ ಪದವಿಯಿಂದ ಚ್ಯುತ ಮಾಡಿದ್ರು ಅಂದರೆ ಕಷ್ಟ ಆಗ್ತದೆ. ಇಷ್ಟು ದಿವಸ ಮಾಡೋದು ಮನುಷ್ಯ ತನ್ನ ಜೀವನವೆಲ್ಲ ಕರ್ಮದಲ್ಲಿ, ಧ್ಯಾನದಲ್ಲಿ, ಉಪಾಸನೆ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ, ಅವನಿಗೆ ಇಚ್ಛೆಯಾದ ಪರಮಾತ್ಮನಾಗುವುದು. ಅದರ ಸಲುವಾಗಿ ಬೇಕಾದ ಕರ್ಮಗಳನ್ನು, ಧ್ಯಾನವನ್ನು ಮಾಡ್ತಕ್ಕಂಥ ಮನುಷ್ಯ, ಅವನಿಗೆ ಆಕಸ್ಮಿಕ ಪ್ರಾರಬ್ಧ ಕರ್ಮಾನುಗುಣ್ಯವಾಗಿ ಧ್ಯೇಯ ಹೋಯಿತು ಅಂದರೆ ಭ್ರಷ್ಟನಾಗ್ತಾನಲ್ಲ ಅಂತ ಕೇಳಿದರೆ ಇಲ್ಲ. ನಹಿ ಕಲ್ಯಾಣಕೃತ್ ತಾತ ದುರ್ಗತಿಂ ಗಚ್ಚತಿ. ಈ ಮಾತು ಅರ್ಜುನನಿಗೆ ಇಷ್ಟು ಸಮಾಧಾನವಂತ ಕೊಡ್ತದೆ. ಅವ ಅರ್ಧ ನಿಶ್ಚಿಂತೆ ಆಗ್ತಾನೆ. ಯುದ್ಧದಲ್ಲಿನೂ ಕೂಡ ಹೀಗೆ, ನೀ ಯಾಕೆ ಚಿಂತೆ ಮಾಡಿ, ನಾ ಇದ್ದೀನಲ್ಲ ಹಿಂದೆ ಅಂದ್ರೆ ಒಬ್ಬನೇ ನಿರ್ಭೀಕವಾಗಿ ಯುದ್ಧವನ್ನು ಮಾಡ್ತಾನೆ. ಹಾಗೆ ಈ ಅಜ್ಞಾನದ ಜೊತೆಗೆ ನಿರಂತರ ಹೋರಾಟದ ಕರ್ಮಗಳ ಬಲೆಯಲ್ಲಿ ಸಿಲುಕಿ ಕರ್ಮಾನ್ಗೋ ಗಚ್ಚತಿ ಜೀವ ಏಕ ಅಂತ ಹೇಳಿದಂಗೆ ಕರ್ಮಕ್ಕೆ ಅನುಗುಣವಾಗಿ ಲೋಕಾಂತರ, ಜನ್ಮ ಜನ್ಮಾಂತರ ತಿರುಗಾಡುವ ಈ ಜೀವನಿಗೆ ಇವೆಲ್ಲವನ್ನು ತ್ಯಾಗ ಮಾಡಿ ಆತ್ಮಜ್ಞಾನ ಮಾಡಿಕೊಂಡು ಪುನರ್ಜನ್ಮ ರಾಹಿತ್ಯ ಲಕ್ಷಣಾತ್ಮಕ ಮೋಕ್ಷವನ್ನು ಪಡಿಬೇಕಂತ
ತೀವ್ರ ಮುಮುಕ್ಷೆಯಿಂದ ಕೂಡಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಜ್ಞಾನ ಆಗಲಿಲ್ಲ, ಅದಕ್ಕೆ ದೇಹ ಹೋಯಿತು ಅಂದ್ರೆ ಅವನ ಗತಿ ಏನಾಗ್ತದ ಅಂತ ಬಹಳ ದೊಡ್ಡ ಪ್ರಶ್ನೆ ಇದು. ಎಷ್ಟೋ ಸಾಧಕರು ಬಿಟ್ಟು ಬರ್ತಾರೆ, ಏನೋ ಒಂದು ಗುರುವಿನ ಮಾತು, ಶಾಸ್ತ್ರ ಮಾತನ್ನ ನಿಷ್ಠೆ ಇಷ್ಟು ಕರ್ಮವನ್ನು ಬಿಡ್ತಾರೆ, ಧ್ಯಾನವನ್ನು ಬಿಡ್ತಾರೆ. ತಮೇವೇಕಂ ಜಾನತ ಅನ್ಯವಾಚೋ ವಿಮುಂಚತ. ಆತ್ಮವನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡೋದು, ಎಲ್ಲ ಮಾತು ಬಂದ್ ಮಾಡೋದು, ಮಾತಾಡೋ ಜೋರದತ್ತಿಲ್ಲ ಅಂತ ವೇದ ಹೇಳ್ತದೆ. ಬಸ್ ಅಷ್ಟೊಂದು ಮಾತಿನ ಮೇಲೆ ನಂಬಿಕೆ ಇಟ್ಟು ಕರ್ಮವನ್ನು ಧ್ಯಾನವನ್ನು ತ್ಯಾಗ ಮಾಡಿ ಆತ್ಮಜ್ಞಾನದಲ್ಲಿ ಪ್ರವೃತ್ತಿಯಾಗತಕ್ಕಂಥ ಶ್ರವಣ ಮನನ ನಿಧಿಧ್ಯಾಸನ ಇವುಗಳಲ್ಲಿ ಪ್ರವೃತ್ತಿಯಾಗತಕ್ಕಂಥ ವ್ಯಕ್ತಿ ಧ್ಯೇಯ ಹೋಯಿತು ಅಂದ್ರೆ ಅವನ ಪರಿಸ್ಥಿತಿ ಏನಾಗ್ತದೆ? ಪರಮಾತ್ಮ ಅಂತಾನೆ, ನೋಡಪ್ಪ, ಯಾರೇ ಯಾವುದೇ ಕೆಲಸ ಪಾಪ ಮಾಡಿದವನಿಗೆ ಪಾಪದ ಫಲ ಉಣಬೇಕೇ ಅಂತೀರಿ ಅಲ್ಲ, ಉಣಬೇಕೇ ಅಂತೀರಿ, ನಡೆಯಂಗಿಲ್ಲ. ಅದರಂತೆ ಪುಣ್ಯ ಮಾಡಿದವರು ಪುಣ್ಯದ ಫಲ ಉಣಬೇಕು, ಪ್ರಶ್ನೆ ಇಲ್ಲ. ಆದರೆ ಅವರು ಪಾಪದ ಫಲವನ್ನು ಉಣ್ಣತಕ್ಕಂಥ, ಸ್ವರ್ಗದ ಇಚ್ಛೆಯನ್ನು ಮಾಡತಕ್ಕಂಥ, ಪುಣ್ಯವನ್ನು ಮಾಡತಕ್ಕಂಥವ್ರಿಗೆ ಏನು ಫಲ ಇರ್ತದೆ ಅಂಥ ಫಲ ಇವನಿಗಿರಂಗಿಲ್ಲ. ಯಾಕೆ? ಫಲ ನಿರಪೇಕ್ಷೆಯಿಂದ ಕರ್ಮವನ್ನು ಮಾಡಿದ್ದಾನೆ, ನೀವು ಮಾಡ್ಯಾನ, ಫಲ ನಿರಪೇಕ್ಷೆಯಿಂದ ಕರ್ಮ ಮಾಡ್ಯಾನ. ಆದರೂ ಇವನಿಗೆ ಸಿಗ್ತಾವ, ಲೋಕಾಂತರ ಸಿಗ್ತಾವ, ಹೌದಲ್ಲ, ಸಿಗ್ತಾವ. ಮನಸ್ಸು ಇಲ್ಲೇನೂ ಕೂಡ ನಾವು ಮದುವೆಗೆ ಹೋದ್ರೆ ನಮಗೂ ಅವ್ರ ಜೊತೆಗೆ ಒಂದಿಟ್ಟು ಆಯಾರಿ ಮಾಡ್ತಾರೆ, ಊಟ ಕೊಡ್ತಾರೆ. ನಾವೇನು ಒಬ್ಬರು ಒತ್ತಾಯದಿಂದ ಹೋಗಿದ್ದೇವೆ, ಬಂದಾನ ಅಂದ್ರೆ ಕೊಂಡ್ರಿ, ಊಟಕ್ಕೆ ಕೊಂಡ್ರಿ, ಅವನಿಗೆ ಟೊಪ್ಪಿಗೆ ಟಾಯಲು ಮಾಡ್ತಾರೆ. ಅದಕ್ಕಂತ ಹೋಗಿಲ್ಲ ಅವನು. ಹಾಗೆ ಈ ಮುಮುಕ್ಷು ಮನುಷ್ಯ ಅದರಿಂದ ಧ್ಯಾನ ಯೋಗ ದಾಟಿ ಬಂದವನಿಗೆ ಅಪೇಕ್ಷೆ ಇಲ್ಲ. ಬಂದಾರಂದ್ರೆ ಏನರೇ ಮಾಡಬೇಕಲ್ಲ, ಪುಣ್ಯಕರ್ಮ ಮಾಡ್ಯಾರಂದ್ರೆ ಏನು ಮಾಡಬೇಕು? ಹೋಗ್ತಾನೆ, ಲೋಕಾಂತರಕ್ಕೆ ಹೋಗ್ತಾನೆ, ಇಚ್ಛೆ ಇಲ್ಲ ಅವನಿಗೆ. ಮೊದಲೇನಂತೀರಿ? ಇಹ ಮೂತ್ರ ಫಲಭೋಗ ವಿರಾಗ. ಹೆಸರೇನದ ನಿಮ್ಮದು? ಇಹಲೋಕ ಅಮೂತ್ರ, ಅವುಗಳ ಫಲ ಇಲ್ಲದೆ ಇರಬೇಕು ವೈರಾಗ್ಯದ. ಆಮೇಲೆ ಮುಮುಕ್ಷು ಬಂದದ ಅವನಿಗೆ. ಪರಂತು ಈಗ ಆ ಜ್ಞಾನ ಆಗಿಲ್ಲ ಅಂದ್ರೆ ಇಚ್ಛೆ ಇಲ್ಲದಿದ್ದರೂ ಆತನು ಮಾಡಿರ್ತಕ್ಕಂಥ ಪುಣ್ಯಕರ್ಮ ಏನದಾವ ಬಂದಾನಂದ್ರೆ ಅವನಿಗೇನು ಸನ್ಮಾನ ಮಾಡಬೇಕೆ? ಆಗ ಅವ ಮಾಡಿದ ನಿಷ್ಕಾಮ ಕರ್ಮಗಳು, ಕರ್ಮ ಅಂದ್ರೆ ಫಲ ಕೊಡಬೇಕೆ, ಅದು ಪ್ರಶ್ನೆ ಇಲ್ಲ. ಸಕಾಮ ಇರಲಿ ನಿಷ್ಕಾಮ ಇರಲಿ, ಅದು ಸ್ವ ಅಪೇಕ್ಷೆಯಿಂದಾಗಲಿ ಪರಮಾತ್ಮನ ಮುಟ್ಲಿ ಅಂತಾರೆ ಆಗಲಿ, ಹಾಗೆ ಮಾಡಿದ ಕರ್ಮದ ಏನಾರ ಫಲ ಕೊಡ್ತಾವೆ. ಸಕಾಮ ಸ್ವರ್ಗಾದಿಗಳು ಕೊಡ್ತಾವೆ, ನಿಷ್ಕಾಮ ಅಂತಃಕರಣ ಶುದ್ಧಿ ಮಾಡ್ತದೆ, ಗುರುವಿನ ಪರಮಾತ್ಮನ ಪ್ರೀತಿಗೆ ಪಾತ್ರನ ಮಾಡ್ತದೆ. ಅದು ಕರ್ಮ ಹಂಗೆ ಹೋಗಿಲ್ಲ. ಅದಕ್ಕೆ ಅಂತಾರೆ ಅವನಿಗೆ ಅಂಥ ಮನುಷ್ಯ ಒಂದು ವೇಳೆ ಅಪರೋಕ್ಷ ಜ್ಞಾನ ಆಗಲಿಲ್ಲ, ಎಲ್ಲ ಕರ್ಮಗಳನ್ನು ಮಾಡ್ಯಾನ, ಅರ್ಧಂಬರ್ಧ ಆಗ್ಯದ. ಅಂಥವೇನಪ್ಪ ಅಂತ ಕೇಳಿದ್ರೆ ಶ್ರವಣ ಮಾಡ್ಯಾನ, ಮನನ ಆಗಿಲ್ಲ, ಮನನ ಮಾಡ್ಯಾನ, ನಿಧಿಧ್ಯಾಸನ ಆಗಿಲ್ಲ, ದೃಢಾಪರೋಕ್ಷ ಬ್ರಹ್ಮಜ್ಞಾನ ಅವನಿಗೆ ಆಗಿಲ್ಲ. ಅಂಥದ್ರ ಮಧ್ಯದಲ್ಲಿ ಅವ ದೇಹ ಬಿಟ್ಟ ಅಂದ್ರೆ ಏನಾಗ್ತದೆ? ತವ ಕರ್ಮ ಅಂದ್ರೇ ಫಲ ಕೊಡುವುದೇ, ಇದು ಪ್ರಶ್ನೆನೇ ಇಲ್ಲ. ಅದು ಚಲೋನೇ ಇರಲಿ, ಅದು ಕೆಟ್ಟ ಇರಲಿ, ಕರ್ಮ ಫಲ ಉಣಬೇಕು. ಅಲ್ರಿ ಅವ ಏನೋ ಇಚ್ಛೆಲಂತೂ ವೈರಾಗ್ಯ ತಾಳೇನಲ್ಲ, ಅವ ಮೊದಲೇ ಮುಮುಕ್ಷದಾಗೆ ಬಿಟ್ಟಾನವ, ಬೆಲ್ಲ ಬಿಟ್ಟಾನ. ಮತ್ತು ಅವ್ರು ಬಿಡಲ್ಯಾಕ
ಬಿಟ್ಟರು ಕೂಡ ಮಾಡ್ಯಾನ ಅಂದಮೇಲೆ ಜ್ಞಾನ ಆಗಿಲ್ಲ ಅಂದ್ರೆ ಅವನಿಗೆ ಏನು ಸಿಗಬೇಕು ಆ ಸಮ್ಮಾನ ಸಿಗ್ತವೆ ಅವನಿಗೆ. ಅವು ಯಾವುವು ಅಂದ್ರೆ ಅದಕ್ಕೆ ಹೇಳ್ತಾರೆ, ಕಲ್ಯಾಣಕರು ದುರ್ಗತಿಂ ತಾತ ಗಚ್ಚತಿ. ಅವನಿಗೇನಪ್ಪ ಅಂದ್ರೆ ದುರ್ಗತಿ ಆಗುವುದಿಲ್ಲ, ಅವನಿಗೆ ಸದ್ಗತಿನೇ ಆಗ್ತದೆ. ಏನಾಗ್ತದೆ, ಏನು ಸಿಗ್ತದೆ ಅವನಿಗೆ? ಕರ್ಮ ಮಾಡ್ತದೆ, ಕರ್ಮ ಮಾಡ್ತದೆ. ನಿಂದು ಸಾಯುವ ಅಪೇಕ್ಷೆ ಇಲ್ಲದಿದ್ದರೂ ವಿಷ ಕುಡಿದವ ಸಾಯಲೇಬೇಕು. ಅಪೇಕ್ಷೆ ಅದ ಏನಂತ ಇಲ್ಲ, ಕೊಡ್ದಾನಂದ್ರೆ ಸಾಯಬೇಕು. ಆಗ ಇವ ಅನಂತ ಕಾಮ್ಯ ಕರ್ಮಗಳಿಗಿಂತಲೂ ನಿಷ್ಕಾಮ ಕರ್ಮಗಳು ಬಹಳ ಪ್ರಬಲ ಇರ್ತಾವೆ. ಪಗಾರ ಬೇಡಿ ಕೆಲಸ ಮಾಡೋದಕ್ಕಿಂತಲೂ ಪಗಾರ ಇಲ್ಲದೆ ಮಾಡೋದ್ರ ಮೇಲೆ ಭಾಳ ಪ್ರೀತಿ ಇರ್ತಾವೆ. ಅದು ನಿಯಮದ. ಅವನಿಗೆ ಭಾಳ ಪ್ರೇಮ ಮಾಡ್ತಾರೆ. ನಮ್ಮ ಮನೆ ಮನುಷ್ಯ ಅಂದರೆ ಇವನೇ ಅಂತಾರೆ, ಇವನೇ ನಮ್ಮ ಮನೆ ಮಾಲಕನೇ ಇವನೇ ಅಂತ. ಹೆಸರು ಬರೆಯೋಂಗಿಲ್ಲ ಅಂತಾರಷ್ಟೇ. ಹಾಗೆ ನಿಷ್ಕಾಮ ಕರ್ಮ ಮಾಡಿದವನ ಮೇಲೆ ಪರಮಾತ್ಮ ಬಹಳ ಪ್ರೀತಿ ಇರ್ತಾನೆ. ಬೇಡರ ಮೇಲೆ ಪ್ರೀತಿ ಇರೋಂಗಿಲ್ಲ. ಸಮಸ್ತ ಕರ್ಮಗಳನ್ನು ಮಾಡ್ಯಾನಲ್ಲ, ಮಾಡಿದಕ್ಕೆ ಶಬಾಷಿಗಾರ ಸಿಗಬೇಕಲ್ಲ, ಅಟ್ರೆ ಅಂತ. ಹೀಗೆ ಒಲ್ಲದಿದ್ದರೂ ಅಪೇಕ್ಷೆ ಇಲ್ಲದಿದ್ದರೂ ಆತ ಏನಾಗ್ತದೆ, ಅವನಿಗೆ ಮಾನ ಸಮ್ಮಾನಗಳು ಬೇಡದಿದ್ದರೂ ಸಿಗ್ತಾವೆ. ಹೌದಲ್ಲ? ಗೋಲ್ಡ್ ಮೆಡಲಿಸ್ಟ್ ಆದ ಅಂದ್ರೆ ನೀ ಇಲ್ಲದಿದ್ದರೂ 4 ಊರವರು ಸನ್ಮಾನ ಮಾಡ್ತಾರೆ. ಅವನಿಗೆ ಗೆದ್ದು ಬಂದ ಬಳಕ ಸನ್ಮಾನ ಮಾಡ್ತಾರೆ. ಹಾಗೆ ಏನಪ್ಪ ಅಂದ್ರೆ ಇಲ್ಲಿ ಅವ ಸದಾ ಸತ್ಕರ್ಮಗಳನ್ನು ಉಪಾಸನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಜ್ಞಾನಕ್ಕೆ ಅರ್ಹನಾಗಿ ಜ್ಞಾನದಲ್ಲಿ ಪ್ರಯತ್ನ ಮಾಡುವಾಗ ಒಂದು ವೇಳೆ ದೇಹ ಹೋಯಿತು ಅಂದ್ರೆ ಆ ಮಳೆಯನ್ನು ಮೊದಲ ಕರ್ಮಗಳನ್ನು ಅದರ ತಕ್ಕ ಅವನಿಗೆ ಸಿಗ್ತಾವೆ. ಅಪೇಕ್ಷೆ ಇಲ್ಲದಿದ್ದರೂ, ಸಾಯುವ ಅಪೇಕ್ಷೆ ಇಲ್ಲದಿದ್ದರೂ ವಿಷ ಕುಡಿದವನು ಸಾಯುವಂತೆ ಇವನಿಗೆ ಸಮಸ್ತ ಭೋಗಗಳ ಅಪೇಕ್ಷೆ ಇಲ್ಲದಿದ್ದರೂ ಅವ ಏನು ಪ್ರಾಪ್ತ ಮಾಡ್ಕೊಂಡನಲ್ಲ, ಹೌದಲ್ಲ, ಅವನಿಗೆ ಕಿಮ್ಮತ್ತಿರಂಗಿಲ್ಲ, ಆ ಕುರ್ಚಿ ಕಿಮ್ಮತ್ತಿರ್ತದೆ. MLA MP ಕುರ್ಚಿ ಕಿಮ್ಮತ್ತಿರ್ತದೆ, ಅವನಿಗೆ ಕಿಮ್ಮತ್ತು. ಬಿದ್ದಂದ್ರೆ ಯಾರು ಕೇಳ್ತಾರೆ? ಹಾಗೆ ಇವ ಅಲ್ಲಿ ಹೋಗ್ಯಾನ, ನಿಷ್ಕಾಮ ಕರ್ಮಗಳನ್ನು ಮಾಡಿದಾನಲ್ಲ, ಆ ನಿಷ್ಕಾಮ ಕರ್ಮಗಳು ಸಕಾಮ ಕರ್ಮಗಳಿಗಿಂತಲೂ ಭಾಳ ಪ್ರಬಲ ಇರ್ತಾವೆ, ಭಾಳ ಪ್ರಬಲ ಇರ್ತಾವೆ. ಯಾಕೆ ಬೀಳಿಲ್ಲ, ಒಲ್ಲಂದವ್ರಿಗೆ ಭಾಳ ಕೇಳ್ತಾರೆ, ಬೇಕಂದವ್ರಿಗೆ ಯಾರೂ ಕೊಡೋಂಗಿಲ್ಲ. ಬೇಕಂದವ್ರಿಗೆ ಕೊಡೋಂಗಿಲ್ಲ, ಒಲ್ಲಂದವ್ರು ಮಾತಾಡ್ತಾರೆ ಇನ್ನೊಂದು ಇಟ್ಟುಕೊಂಡ್ರೆ ಅಂತಾರೆ. ಬೆಡ್ಕೊಳ್ಳೋದು ಎಷ್ಟೋ ಮಂದಿ ಯಾರು ಕೊಡೋಂಗಿಲ್ಲ, ಅವ್ರಿಗೆ ಹೋಗೋ ಅಂತಾರೆ. ಒಲ್ಲಂದವ್ರು ಭಾಳ ಕೇಳ್ತಾರೆ. ಇವ ಏನೋ ಒಲ್ಲಂತ ನಾವು ಎಲ್ಲವೇ ದೃಷ್ಟ ನಷ್ಟ ಸ್ವಭಾವ ಉಳ್ಳದ್ದು ಅಂದ್ರೆ ಅದಕ್ಕೇನೆ ನಿಮ್ಗೆ ಇಟ್ಟು ಕಿಮ್ಮತ್ತು ಕೊಡಕತ್ತೀವಿ ಅಂತಾರೆ ಅವರು. ದೇವೇಂದ್ರದಲ್ಲಿ ಕಾಮವನ್ನು ಅಪೇಕ್ಷೆ ಮಾಡಿ ಆಗ್ಯಾರಲ್ಲ ಅವ್ರು ಅಂತಾರೆ, ನಮಗಿದು ಭಾರಿ ಅದನಪ್ಪ ಇವ ಮನುಷ್ಯ ಅಂತಾರೆ, ಏನೂ ಬೇಡಂಗಿಲ್ಲ. ಅದಕ್ಕೆ ಇವನಿಗೆ ಕರ್ಕೊಂಬಂದೇವಿ ಇಲ್ಲಿ. ಹೌದಾ? ಒಲ್ಲಂದವ್ರು ಭಾಳ ಮಂದಿ ಅಂತಾರೆ, ಉಣ್ತಂದವ್ರು ಕೊಡೋಂಗಿಲ್ಲ, ಯಾರು ಕೊಡೋಂಗಿಲ್ಲ. ಹಾಗೆ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ, ಪಾಪ್ಯ ಪುಣ್ಯಕೃತಾನ್ ಲೋಕಾನ್, ಪುಣ್ಯಕೃತಾನ್ ಲೋಕಾನ್, ಸಕಾಮ ಕರ್ಮವನ್ನು ಮಾಡಿ ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ್. ಅದೇ ಅಲ್ಲ, ಸ್ವರ್ಗ ಬೇಕಾದವರು ಅವರ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಬೇಕಂತ ಎಷ್ಟೋ ಖರ್ಚು ಮಾಡಿ ಯಜ್ಞ ಮಾಡಿ ಏನು ಹೋಗ್ತಾರಲ್ಲ, ಅದು ಇವನಿಗೆ ಕರೀತಾರೆ. ಅವನಿಗೆ ಕರೀತಾರೆ ಅವರು. ಅಲ್ಲಿ ಹೋಗ್ತಾನವ ನೋಡ್ರಿ. ಒಲ್ಲಂದವ್ರಿಗೆ ಹೆಚ್ಚಿಗೆ ನೀಡ್ಬೇಕಂತಾರೆ, ಇನ್ನೊಂದು ಇಡ್ತವ್ರಿ. ಹಂಗೆ ಇವನಿಗೇನು ಬೇಡ ಯಾಕೆ ಸಕಾಮ ಕರ್ಮದವ್ರಿಗಿಂತಲೂ ಹೆಚ್ಚಿನದಲ್ರಿ. ಎಲ್ಲ ರೆಡಿ ಇದ್ದರು ಅಲ್ಲಂದ ಅನ್ನೋದ್ರೆ ಮತ್ತೆ ಭಾಳ ದೊಡ್ಡವಲ್ರಿ. ಅದಕ್ಕೆ ಪುಣ್ಯಕೃತಾನ್ ಲೋಕಾನ್ ಪ್ರಾಪ್ಯ, ಇವ ಜ್ಞಾನ ಅಪರೋಕ್ಷ ಜ್ಞಾನ ಆಗದೆ
ಕರ್ಮಯೋಗ ಧ್ಯಾನಯೋಗವನ್ನು ಮಾಡಿದಂತಹ ಆ ಪುಣ್ಯಾತ್ಮನಿಗೆ ಒಂದಿಷ್ಟು ವಿಚಾರ ಮಾಡಿ, ಬರೀ ಕರ್ಮಯೋಗ ಮಾಡಿದವನಿಗೆ ಪುಣ್ಯಲೋಕ ಸಿಗ್ತಾವಲ್ರಿ. ಇವ ಅದಕ್ಕೆ ಹೆಚ್ಚಿನ ಗ್ರೇಡ್ ಮತ್ತೊಂದು ಧ್ಯಾನ ಯೋಗನ ಮಾಡ್ಯಾನ. ಇವ ಏನು ಮಾಡ್ಯಾನ? ಕರ್ಮಯೋಗರ ಅದ, ಇವ ಅದರ ಜೊತೆಗೆ ಧ್ಯಾನ ಯೋಗನೂ ಮಾಡ್ಯಾನ. ಡಿಗ್ರಿ ಹೆಚ್ಚದ ಇವನಿಗೆ, ಅವ್ರಿಗತಿ ಹೆಚ್ಚಿಗೆ ಸಿಗ್ಬೇಕಲ್ರಿ. ಮತ್ತು ಏನು ಅದಾನ, MA ಅದ ಮತ್ತು PhD ಅದ, ಮತ್ತು ಹೆಚ್ಚಿಗೆ ಕೊಡ್ಬೇಕು ಅವನಿಗೆ. ಅದಕ್ಕೆ ಇವನಿಗೆ ವಾಲ್ಲಂದರೂ ಕರ್ಕೊಂಡು ಹೋಗ್ತಾರೆ. ಅಲ್ಲ, ಜ್ಞಾನ ಆಗಿದ್ದಿಲ್ಲ ಅಂದರೆ ಎಲ್ಲಿ ಪುಣ್ಯಕೃತಾನ್ ಲೋಕಾನ್ ಪ್ರಾಪ್ಯ, ಅವ್ರಿಗೇನಾಗ್ತದೆ? ಸ್ವರ್ಗಾದಿ ಲೋಕಗಳು. ಅಲ್ಲಿ ಉಷಿತ್ವ ಶಾಶ್ವತಿ ಸಮಾಹ. ಅಲ್ಲಿ ಕೆಲವೊಂದು ದಿವಸ ಸಮಾಹ ಅಂದರೆ ಭೋಗಾಪೇಕ್ಷೆ ಇಲ್ಲದೆ, ಅದು ಭೋಗಾಪೇಕ್ಷೆ ಇಲ್ಲದೆ ಶಾಂತ ಚಿತ್ತನಾಗಿ ಅಲ್ಲಿ ಒಂದು ಹಿಡಿದೇ ಇರ್ತಾನೆ. ಅವೇನು ಬೇಕಂತ ಮಾಡಿಲ್ಲ, ಅವನ ಪುಣ್ಯಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅವನದು ಅಪೇಕ್ಷೆ ಇಲ್ಲ ಅಲ್ಲಿ ಭೋಗಗಳು. ಯಾಕೆ ಮೊದಲೇ ವೈರಾಗ್ಯ ಅದ ಅವನಿಗೆ. ಮೂತ್ರ ಫಲ ಭೋಗ ವಿರಾಗ ಅದ. ಪರಂತು ಇವನು ಪುಣ್ಯ ಆದದ್ದಕ್ಕೆ ಸಕಾಮ ಪುಣ್ಯಕ್ಕಿಂತಲೂ ನಿಷ್ಕಾಮ ಪುಣ್ಯ ಬಲವತ್ತರ ಇರ್ತದೆ. ಬಹಳ ದೊಡ್ಡ ಪುಣ್ಯ. ಅದಕ್ಕೆ ಸಕಾಮ ಪುಣ್ಯಕ್ಕೆ ಪ್ರಪಂಚ ಸಿಗ್ತದೆ, ನಿಷ್ಕಾಮಕ್ಕೆ ಪರಮಾತ್ಮ ಸಿಗ್ತದೆ. ಅಂಥ ಪುಣ್ಯ ಇದು. ಪರಮಾತ್ಮ ಸಿಗ್ತದೆ, ಪರಂತು ಪೂರ ಆಗಿಲ್ಲ ಅದು. ಅದಕ್ಕೇನಪ್ಪ ಅಂದ್ರೆ ಅಲ್ಲಿ ಶಾಶ್ವತಿ ಸಮಾ ಉಷಿತ್ವ ಅಂದರೆ ಇರ್ತಾರಲ್ಲಿ. ಅವೆಲ್ಲ ಭೋಗಗಳನ್ನು ಭೋಗಿಸಿದರೂ ನಾಹಂ ಭೋಕ್ತ ನಾಹಂ ಕರ್ತ ಅಂತ ಈ ಭಾವ ಅವನಿಗೆ ಇರ್ತದೆ. ಅನಿವಾರ್ಯ ಅದ. ಆ ಪುಣ್ಯ ಅವನಿಗೆ ಕರ್ಕೊಂಡು ಹೋಗೋದು ಇರ್ತಾನೆ. ತನ್ನ ಆ ಸ್ಥಿತಿಯನ್ನು ಚಂಚಲ ಮಾಡ್ಕೊಳ್ಳೋಂಗಿಲ್ಲ. ಶುಕ ಮಹರ್ಷಿಗೆ ಜನಕ ಮಹಾರಾಜನ ಹೋದ್ರೆ ಎಲ್ಲ ನಡೆದಿದ್ದವ, ಎಲ್ಲ ನೋಡ್ದ ಅಂತ ತನ್ನಂಗೆ ಇದ್ದವ. ಆಗ ಈ 6ನೇ ಭೂಮಿಕೆ ಮನುಷ್ಯ ಏನಪ್ಪ ಅಂತ ಕೇಳಿದರೆ, ಆ ನಿಷ್ಕಾಮ ಕರ್ಮ ಮತ್ತು ಧ್ಯಾನ ಇವೆರಡರ ಬಲದಿಂದ ಎಲ್ಲಿ ಹೋಗ್ತಾನೆ ಅಂತ ಕೇಳಿದ್ರೆ, ವಾಲ್ಲಂದ್ರೂ ಹೋಗ್ತಾನೆ. ಬರ್ರಿ ನಮ್ಮಲ್ಲಿ ಇರಬೇಡ್ರಿ, ಆ್ಯಸ್ ಎ ಗೆಸ್ಟಾಗಿ ಬರ್ರಿ, ಒಂದೆರಡು ದಿನ ಬರ್ರಿ ಕರ್ಕೊಂಡು ಹೋಯ್ದು ಜೀವ ಮಾಡ್ತಾವೆ ಅವೆಲ್ಲ. ಯಾರ್ರೀ? ಇಂದ್ರ ಚಂದ್ರ ಅವೆಲ್ಲ ಏನು ಮಾಡ್ತಪ್ಪ ಅಂದ್ರೆ ಗೆಸ್ಟಾಗಿ, ಆ್ಯಸ್ ಎ ಗೆಸ್ಟ್ ಭಾಳ ದಿವಸ ಇರೋಂಗಿಲ್ಲ ರೀ. ಸೋಮ 4 ದಿನ ಬಂದಿರ್ತಾರೆ ಆ್ಯಸ್ ಎ ಗೆಸ್ಟ್. ಹಂಗೆ ಅಲ್ಲಿ ಹೋಗ್ತಾನೆ, ಆ್ಯಸ್ ಎ ಗೆಸ್ಟ್ ಹೋಗ್ತಾನೆ. ಏನು ಮಾಡ್ತಾನೆ ಎಲ್ಲ ನೋಡ್ತಾನೆ, ಎಲ್ಲ ಭೋಗಗಳನ್ನು ಭೋಗಿಸ್ತಾನೆ. ಅಲ್ಲೆಲ್ಲ ಏನಪ್ಪ ಉಣ್ತಾನೆ, ತಿಂತಾನೆ, ಆರಾಮಿರ್ತಾನೆ. ಅವ್ರ ಜೊತೆಗೆ ಟೈಮ್ ಆಯಿತು ಬರ್ತೀನಪ್ಪ ಅಂತ ಹೋಗ್ತಾನೆ. ಗೆಸ್ಟ್ 2 ದಿನ ಇರ್ತಾನೆ ರೀ, ಭಾಳ ಸೇರಕ್ಕೆ ಬರೋಂಗಿಲ್ಲ, ಹೋಗ್ತಾರೆ. ಅದಕ್ಕೆ ಉಷಿತ್ವ ಸಮಾಹ. ಉಷಿತ್ವ ಅಂದ್ರೆ ಇದ್ದು ಅಲ್ಲಿ ಭೋಗಗಳನ್ನು ಭೋಗಿಸಿ ಏನಪ್ಪ ಅಂತ ಕೇಳಿದರೆ ಅವ ಬರ್ತಾನೆ. ಯಾಕೆ? ಗೆಸ್ಟ ಭಾಳ ಸೇರಂಗಿಲ್ಲ, ಮತ್ತು ನಮ್ಮ ಕೆಲಸಕ್ಕೆ ಹೊಳೆ ಬರಬೇಕು. ಮತ್ತು ಅವನ ಕೆಲಸ ಇನ್ನೂ ಸ್ವಲ್ಪ ಉಳಿದೋದು ಅವನು. ಏನು ಮಾಡ್ತಾರಪ್ಪ, ಆಯ್ತಪ್ಪ ಕಾಲು ಚಲೋ ಆಯಿತು, ನಾನು ಬರ್ತೀನಿ ಅಂತ ತಿಳ್ಕೊಂಡು ಬರ್ತಾನವ. ಎಲ್ಲಿ ಬರ್ತಾನೆ ರೀ? ಶುಚೀನಾಂ ಶ್ರೀಮತಾಂ ಗೇಹೇ. ಗೇಹ ಅಂದ್ರೆ ಇರುವ ಸ್ಥಾನ ಅಲ್ಲ, ಹೌದಲ್ಲ? ಮನೆಯೂ ಆಗ್ಬೋದು, ತಾಯಿ ಹೊಟ್ಟೆನೂ ಆಗ್ಬೋದು. ಅಲ್ಲಿಗೆ ಮೊದಲು ಹೊಟ್ಟೆಗೆ ಬರ್ತಾನೆ. ಪರಮಾರ್ಥ ಗೀತೆಯಲ್ಲಿ ನಿಜಗೊಂಡು ಭಾಳ ಚಂದ ಬರ್ತಾರೆ. ಹೆಂಗೆ ಬರ್ತಾನೆ? ಕರ್ಮದಿಂದ ಯಜ್ಞದಿಂದ ಮಳೆಯಿಂದ ಬೆಳೆಯಿಂದ ಅನ್ನ ಅಪ್ಪ ಅವ್ವ ಉಣ್ತಾರೆ. ಅಲ್ಲಿ ಬೆರೆಯುತ್ತೋ ರಕ್ತ ಆಗ್ತಾನೆ, ಅವರ ಸಂಯಮದ ಹೊರಗೆ ಬರ್ತಾನೆ ಅಂತ ಬರುಕ್ರಮ ಹೇಳ್ತಾರೆ. ಅದಕ್ಕೆ ಹೇಳಿದ್ರೆ ಅವರು ಶ್ರೀಮತಾಂ ಏನಪ್ಪ ಅಂದ್ರೆ ಗೃಹೇ ಏನಪ್ಪ ಜಾಯತೆ, ಶ್ರೀಮಂತರ ಮನೆಯೊಳಗೆ
ಶ್ರೀಮಂತರ ಮನೆ ಅಂದರೆ ಏನು? ಧನ ಧಾನ್ಯ ಜನ ಧನ ಮಾನ್ಯ ಇವೆ ಅಂಥವ್ರ ಮನೆ. ರಾಜರ ಮನೆ, ಸಾಹುಕಾರ ಮನೆ ಅಂಥಲ್ಲಿ ಜನ್ಮ ತಾಳ್ತಾನೆ. ಹೆಂಗೆ? ಬುದ್ಧನಂತೆ. ಬುದ್ಧ ಬಿಟ್ಟು ನಡೆದ. ಹಂಗೆ ದೊಡ್ಡ ದೊಡ್ಡರ ಮನೆಯಾಗ ಏನಪ್ಪ ಅದು ಶ್ರೀಮಂತರ ಮನೆ. ಅವ ಜನಕಾದಿಗಳು ಏನಪ್ಪ ದಧೀಚಿ ಅವರು ಇಂಥವ್ರು ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ. ಅಂದ್ರೆ ಅರ್ಥ ಏನು? ಹೊಟ್ಟೆ ಬಟ್ಟಿಗಾಗಿ ಚಿಂತೆ ಮಾಡೋ ಜರೂರತನೇ ಇಲ್ಲ. ದೇವ್ರ ಚಿಂತನೆ ಮಾಡೋದಲ್ಲಿ ಅಂಥವ್ರ ಮನೆ ಹುಡ್ತಾರೆ. ಯಾಕೆ? ಎಲ್ಲರೂ ಮಾಡೋದು ಹೊಟ್ಟಿಗಾಗಿ, ಗೀಣ ಬಟ್ಟಿಗಾಗಿ. ಇದೇ ಬೆನ್ನು ಹತ್ತಿರ್ತದೆ. ಪರಂತು ಅವ ಅದರ ಚಿಂತೆ ಇರಂಗಿಲ್ಲ. ಅಂಥವ್ರ ಮನ್ಯಾಗ ಆ ಗರ್ಭ ಶ್ರೀಮಂತರ ಮನ್ಯಾಗ ಹುಡ್ತಾನೆ. ಮತ್ತೆ ಇಲ್ಲಿ ಹುಟ್ಟಂಗಿಲ್ಲ ಅಂದರೆ ಇಲ್ಲ ಶುಚಿ ನಾಮ್. ಸಿದ್ಧಾರೂಢ ಮನೆಯನ್ನು ಸಾವುಕಾರದಲ್ಲ ಏನಲ್ಲ, ಅದು ಸಾವುಕಾರ ಮನೆ ಏನಲ್ಲ ಅಲ್ಲ. ಶುಚಿ ನಾಮ್ ಮನೆ. ಶುಚಿ ಅಂದರೆ ಏನು ರೀ? ಕರ್ಮದಿಂದ, ಧರ್ಮದಿಂದ ಅಥವಾ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಶುಚಿಯಾದವರು. ಶರೀರದಿಂದ ಭಗವಂತನ ಕ್ರಿಯೆ ಮಾಡೋರು, ವಾಣಿಯಿಂದ ಪರಮಾತ್ಮನ ಏನಪ್ಪ ಅಂದ್ರೆ ನುಡಿಯವರು, ಮನಸ್ಸಿನಿಂದ ಸ್ಮರಣೆ ಮಾಡತಕ್ಕಂಥ ಏನಪ್ಪ. ಸಿದ್ಧಾರೂಢ ಹುಟ್ಟಿದ ಕೂಡಲೇ ಅವ್ರ ಮನೆಯಾಗ ಸ್ವಾಮಿಗಳ ಶಾಸ್ತ್ರ ಚಾಲೂ ಇತ್ತು. ಇವರು ಏನಂತಾರೆ? ಶುಚೀನಾಮ್. ಇನ್ನೊಂದು ಶ್ರೀಮತಾಂ ಅನ್ನುವಲ್ಲಿ ಶುಚೀನಾಮ್ ಎರಡು, ಇದಕ್ಕೆ ಅದು ವಿಶೇಷಣ, ಅದಕ್ಕಿದು ವಿಶೇಷಣ. ಶುಚಿ ಶ್ರೀಮತಾಂ ಅನ್ನೋದಕ್ಕೆ ಶುಚೀನಾಂ ಶ್ರೀಮತಾಂ ಹಿಂಗೆ ಜೋಡಿಸರಿ, ಹೊಳ್ಳಿ ಜೋಡಿಸರಿ. ಶುಚೀನಾಂ ಶ್ರೀಮತಾಂ. ಅವ್ರ ಹಂಗೆ ಗುಣವೇ ಭೂಷಣವಲ್ಲದೆ ಮಣಿಹೇಮಾದಿಗಳ ಭೂಷಣವೋ. ಗುಣ ಶ್ರೀಮಂತರು, ಹಣ ಶ್ರೀಮಂತರಿಲ್ಲ. ಬರೀ ಹಣ ಶ್ರೀಮಂತರದಲ್ಲಿ ಹುಟ್ಟಂಗಿಲ್ಲ, ಗುಣನೂ ಇರಬೇಕು ಅವರಲ್ಲಿ. ಶುಚೀನಾಂ ಶ್ರೀಮತಾಂ. ಅಂಥವ್ರ ಮನೆಯೊಳಗೆ ಅವ್ರು ಹುಡ್ತಾರೆ. ಅಲ್ಲಿ ಸಮಸ್ತ ಭೋಗಗಳನ್ನು ಭೋಗಿಸಿ ಪೂರ್ವಜನ್ಮದ ಸಂಸ್ಕಾರದಿಂದ ಏನೋ ಒಂದು ನಿಮಿತ್ತ, ಏನೋ ಸೋಮ ದೋಷ ದರ್ಶನವೇ ಬೀಜವು. ಆವ ಅನುವಿನಿಂದ ಬಿಡುವುದೇ ನಿಮಿತ್ತ. ಬಸ್ ನಿಮಿತ್ತ ಆಯ್ತು ಬಿಟ್ಬಿಡ್ತಾನೆ. ಸೋಮ ನಿಮಿತ್ತ. ಉಣರ ತಡ ಯಾಕೆ ಮಾಡಿದೆ ಅಂತ ಮನೆ ಬಿಟ್ಟು ಹೋದವ್ರು ಅದಾರ. ಸಾಕು ನನ್ನ ಬೇಡ ಹೆಂಗದ ನೋಡ್ರಿ. ಸೋಮ ನಿಮಿತ್ತ ಬೇಕಾಗಿರ್ತದೆ. ಅಳು ಹುಡುಗ ಕುಂಡಿ ಚೂಟದಂಗೆ ರೀ. ಮೊದಲೇ ಅಳಬುರ್ಕದ ಹೇಳು ಆಯ್ತು ಮಾತಿಡು ವಾಯಿ ಅಂತ ಹೇಳ್ತಾರೆ. ನೆವ ಚೋಟುದ್ರ ಅಂದಾಗ ಹಂಗೆ ಇವರಿಗೆ ಶ್ರೀಮಂತರ ಮನೆಯೊಳಗೆ ಹುಟ್ಟಿ ಅದು ಏನೋ ನೆವ ಬಸ್ ಅಷ್ಟೆ. ಸಾತ್ತವ್ರಿಗೆ ನೋಡ್ದಂಥ, ಮುದುಕರಿಗೆ ನೋಡ್ದಂಥ ಮನೆ ಬಿಟ್ಟಂತ. ನಾವು ಸ್ವತಃ ಮುದುಕಾಗಿದ್ದೇವೆ ಮನೆ ಬಿಡುವಲ್ಲಿ. ಮುದುಕರಿಗೆ ನೋಡ್ದವ ನಮ್ಮ ಚಂತನ ಗುಳಿಗೆ ಔಷಧ ಚಾಲುವಾದ ನಮಗೇನೂ ಆಗುವಂಥ. ಅದು ಸುಮ್ಮನೆ ನಿಮಿತ್ತ ರೀ. ಅವಕ್ಕೆ ಆ ನಿಮಿತ್ತ ಬೇಕಾಗಿತ್ತು ಅಷ್ಟೇ. ಏನ್ರಿ ನಿಮಿತ್ತ? ಜಗಳ ತೆಗಿಯವನೇ ಈ ಕಡೆಗೆ ನೋಡ್ದು, ನಮ್ಮ ಮನೆ ಕಡೆಗೆ ನೋಡ್ದು, ಮತ್ತೇನು ಕುರುಡಾಗ ಸುಮ್ಮನೆ ಜಗಳ ತೆಗಕ್ಕೆ ಒಂದು ನಿಮಿತ್ತ. ನಿಮಿತ್ತ ನೋಡು. ಹಂಗೆ ಇವನಿಗೆ ಒಂದು ನಿಮಿತ್ತ ಬೇಕು ಏನಾರೆ. ಅಷ್ಟು ನಿಮಿತ್ತ ಸಾಯ್ತ ಹೇಳ್ತಾನೆ, ಬಿಟ್ಟು ಹೋಗ್ತಾನೆ. ಶ್ರೀಮತಾಂಗೆ ಹೇ ಅವ ಬಿಟ್ಟು ಹೋಗ್ತಾನೆ. ಇದೇನಪ್ಪ ಅಂತ ಕೇಳಿದರೆ ಇದು ಒಂದು ಅಲ್ಲಿ ಹುಡ್ತಾನೆ ಅವ. ಎಲ್ಲಿ ಯೋಗಭ್ರಷ್ಟು ಅಭಿಜಾಯತೆ. ಅಂಥವರ ಪವಿತ್ರರು, ಶ್ರೀಮಂತರು, ಸದಾ ಭಗವಂತನ ಚಿಂತನೆಯನ್ನು ಮಾಡತಕ್ಕಂಥ ಆ ಸಮಾಜದೊಳಗೆ, ಆ ಸಮೂಹದೊಳಗೆ ಅವು ಏನಪ್ಪ ಅಂದ್ರೆ ಹುಡ್ತಾನೆ ಪುಣ್ಯ. ಯಾಕೆ ಜಲ್ದಿ ಬೆಳಿತಾನೆ ರೀ. ಗಿಡ ಸಸಿಗೆ ಬೇಲಿ ಹಚ್ಚದಂಗೆ. ಸಸಿಗೆ ಬೇಲಿ ಹಚ್ಚಿದ್ರಿ ಅಂದ್ರೆ ಕುರಿ ಪರಿ ಯಾವ ಬಾಯಿ ಹಾಕಂಗಿಲ್ಲ ಅದಕ್ಕೆ. ಅದಲ್ಲ ಹುಟ್ಟಾಕೆ ಸೋತ ಮೇತ ಅವನು ದೇವ್ರ ಗುಡಿಗೆ ಹೋಗಿ ಅಪ್ಪನೂ ಭಜನೆ ಮಾಡವ,
ಎಲ್ಲ ಹಿಂಗೆ ಸುತ್ತಮುತ್ತ ಎಲ್ಲ ಅವರೇ ಅದ ಸುರಕ್ಷಿತವಾಗಿ ಬೆಳೀತದೆ ಗಿಡ ಅದು ಬೇಲಿ ಹಚ್ಚೋದ್ರೆ. ಹಂಗೆ ಶ್ರೀಮಂತರ ಮನೆ ಏನಪ್ಪ, ಎಲ್ಲಿ ಎಲ್ಲರೂ ಮನೆಯಿಂದ ಅಲ್ಲ ಮನಸ್ಸಿನಿಂದನೂ ಶ್ರೀಮಂತ ಅದಾರ ಅಂಥವ್ರ ಮನೆಯಾಗ ಏನಪ್ಪ ಅಂದ್ರೆ ಹುಡ್ತಾನೆ. ಎಲ್ಲ ಪರಿಕರದ ಹುಟ್ಟೋದ್ರಾಗೆ ಗೋಲ್ಡನ್ ಸ್ಪೂನಿಂದ ಮೌತ್ ಅಂತಾರಲ್ಲ ಇಂಗ್ಲೀಷಿನೊಳಗೆ, ಹಂಗೆ ಬಂಗಾರ ಚಮಚ ಬಾಯಾಗಿ ಇಟ್ಕೊಂಡೇ ಹುಡ್ತಾವಂತ ಸಾವುಕಾರ ಮನೆ. ಹಂಗೆ ಇವು ಹುಟ್ಟೋದ್ರೊಳಗೆ ಎಲ್ಲ ವ್ಯವಸ್ಥೆ ಇರ್ತದೆ. ದೇವರದ ಪೂಜೆ ಮಾಡೋರದಾರ, ಜಪ ಮಾಡೋರದಾರ, ಶಾಸ್ತ್ರ ನಡೀತದೆ, ಮಹಾತ್ಮರು ಬರ್ತಾರೆ ಹೋಗ್ತಾರೆ. ಹೀಗೆಲ್ಲ ಪರಿಸರ ಅವನಿಗೆ ಏನಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಹೇಗೆ ಬಿತ್ತಿದ ಬೀಜಕ್ಕೆ ಬರೋಬ್ಬರಿ ಮಳೆನೂ ಆಯಿತು, ಗೊಬ್ಬರನೂ ಹಾಕಿದ್ರು, ಬೇಲಿನೂ ಹಚ್ಚಿದ್ರು ಅಂದ್ರೆ ಹೆಂಗೆ ಬೆಳೀತದೆ? ಬೆಳೆಯಂಗಿಲ್ಲ ರೀ, ಬೆಳೀತಾ ಇಲ್ಲರಿ. ಎಲ್ಲ ಪರಿಕರ ಬೆಳೆಯೋಕ್ಕೆ ಏನು ಬೇಕು ಅದು ಎಲ್ಲ ಅದಾವಲ್ಲಿ. ಬೇಲಿನೂ ಹಚ್ಚಾರ, ಗೊಬ್ಬರನೂ ಹಾಕ್ಯಾರ, ಮಳೆನೂ ಬಂದದ, ಬೆಳೀತದೆ. ಹಾಗೆ ಈತ ಹುಟ್ಟದ ಅಂತಂದ್ರೆ ಇಂಥ ಮನೆ ಹುಡ್ತಾನೆ, ಎಲ್ಲರೂ ಅವರೇ. ಅವ್ವ ಮಹಾತ್ಮರ ಶಿವ ಮಾಡೋಕ್ಕೆ, ಅಪ್ಪ ಪರಮಾತ್ಮನ ಭಜನೆ ಮಾಡವ, ಹಮೇಶ ಮನೆ ಪೂಜಾ ಪಾಠ ಇವೆಲ್ಲ ಭಾಳ ಪುಣ್ಯ ರೀ, ಭಾಳ ಪುಣ್ಯ. ಇಂಥ ಮನೆ ಹುಡ್ತಾನೆ ಯಾರು? ಶುಚಿ ನಾಮ ಶ್ರೀಮಂತಾಯಿ. ಸಕಾಮ ಪುಣ್ಯ ಮಾಡಿದ್ದ ಅಂದ್ರೆ ಹಿಂಗೆ ಬರ್ತಾನೆ. ನಿಷ್ಕಾಮ ಪುಣ್ಯ ಮಾಡಿದ್ದೆ ಯೋಗ ಎಲ್ಲ ಬಿಟ್ಟು ಅಡವಿ ಪಡಿ ಹುಷಾರಿ ಮಾಡ್ತಾರಲ್ಲ ಅಂಥವ್ರು ಏನು ಮಾಡಬೇಕು? ಅವರೆಲ್ಲಿ ಹುಡ್ತಾರೆ? ಅವರು ಶುಚಿನೂ ಇರ್ತಾರೆ, ಶ್ರೀಮಂತ ಇರೋಂಗಿಲ್ಲ ಅಷ್ಟೇ, ಶುಚಿ ಇರ್ತಾರೆ. ಆದರೆ ಹೆಂಗಿರ್ತಾರೆ ಅವ್ರೇನಪ್ಪ? ಸದಾ ಪರಮಾತ್ಮೊಳಗೆ ಇರ್ತಾರೆ. ಯೋಗಿ ಅಂತಾರೆ ಅವ್ರಿಗೆ. ಯೋಗಿ ಅಂದ್ರೇನು? ಹಿಂದೆ ಹೇಳಿ ಬಂದಾರ ಅವರು. ಯೋಗಿ ಲಕ್ಷಣ ಯಾವುದು ಅಪೇಕ್ಷೆ ಇಲ್ಲದೆ ಪರಮಾತ್ಮನ ಕರ್ತವ್ಯ ಮಾಡೋರು ಅವರು ಯೋಗಿಗಳು. ಅರ್ಜುನ ಇದು ನನ್ನ ಮತ ಅಂತ ಪರಮಾತ್ಮ ಹೇಳಿ ಬಂದ. ಅಂಥ ಯೋಗಿ ಅಂದ್ರೇನು? ಸಂಸಾರ ಎಲ್ಲವನ್ನು ಬಿಟ್ಟು ಸತಿಪತಿಯವ್ರು ಹೆಂಗೆ ನಮ್ಮ ಶರಣರು ಮಾಡಿದ್ರು, ತುಕಾರಾಮ್ ಹೆಂಗೆ ಮಾಡಿದ್ರು, ಏಕನಾಥ್ ಹೆಂಗೆ ಮಾಡಿದ್ರು, ಇವರೆಲ್ಲ ಇಂಥವ್ರ ಮನೆ ಹೆಂಗೆ ನೋಡ್ರಿ. ಅಂಥವ್ರ ಮನೆ ಶರಣರ ಮನೆ ಹುಟ್ಟಿದ್ರೆ ಏನು ಕೇಳ್ತಾರೆ? ಯೋಗಿ ಅವ್ರಿಗೆ ಪ್ರಪಂಚ ಏನಿಲ್ಲ, ಇದೇ ಕೆಲಸ ಮಾಡ್ತಾರೆ, ಅವ್ರ ದಂಧನೇ ಇದೆ. ಹಾಚಿ ದಂಧ ಅಂತಲ್ಲ ತುಕಾರಾಮ. ಅಂಥವ್ರ ಮನೆಗೆ ಏನಪ್ಪ ಅಂದ್ರೆ ಹುಡ್ತಾರೆ. ಅಥವಾ ಯೋಗಿನಾಮೇವ ಕುಲೇ ಧೀಮತಾಂ ಜನ್ಮ ಭವತಿ. ಏನ್ರಿ? ಅವರು ಅಂಥ ಧೀಮತಾಂ ಯೋಗಿ ಆಗಿರತಕ್ಕಂಥವನ ಜನ್ಮ ಆತ್ಮಬುದ್ಧಿ. ಧೀಮತ ಅಂದ್ರೆ ಆತ್ಮಬುದ್ಧಿ ಇದ್ದಂಥ ಆ ಯೋಗಿ ಏನಪ್ಪ ಅಂದ್ರೆ ಎಲ್ಲಿ ಹುಡ್ತಾನವ? ಸಾಧಕ ಯೋಗಿ ನಾಮ ಏವ ಶಬ್ದ ಇಟ್ಟ. ಅವ ಅಂಥವ್ರು ಇಂಥವ್ರಿಲ್ಲ. ಎದ್ದು ಕೂಡಲೇ ಏನಪ್ಪ ಅಂತ ಕೇಳಿದ್ರೆ ಅದರದೇ ಭಜನೆ ಚಿಂತನೆ ಇಂಥ ಕೆಲಸ ಇರಬೇಕು, ಮತ್ತೇನಿಲ್ಲ. ಅಂಥವ್ರ ಮನೆ 24 ಗಂಟೆ ಏನು ಕೆಲಸ ನಡೀತಾವೆ ಅವ್ರ ಮನೆಯಾಗ ಇದೆ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ಪ್ರಬೋಧ. ಇಂತಹ ಮನೆಯೊಳಗೆ ಹುಡ್ತಾನೆ. ಏನು ಪರಿಕರ ಜರುರತನೇ ಇಲ್ಲ. ರುದ್ರಾಕ್ಷಿ ಕೊಂಡು ತರೋ ಜರುರತಿ ಇಲ್ಲ, ಅವ್ರ ಮನೆಗೆ ರೆಡಿನೇ ಅದಾವೆ. ತಾಳು ತರೋ ಜರುರತಿ ಇಲ್ಲ, ಅವ್ರ ಮನೆಗೆ ರೆಡಿನೇ ಅದಾವೆ. ಎಲ್ಲ ರೆಡಿ ಅದು, ಏನು ಮಾಡೋ ಜರುರತಿ ಇಲ್ಲ ಅವನಿಗೆ. ಕೊಟ್ಕೋತ ಕೊಂಡ್ರದು ಅಷ್ಟೇ. ನಾರಾಯಣ ನಾರಾಯಣ. ಯಾಕೆ? ಎಲ್ಲ ರೆಡಿ ಅದ. ನಾವೆಲ್ಲ ದೇವ್ರ ಪೂಜೆ ಮಾಡ್ಬೇಕಂತೇವ್ರಿ, ನಮಗೆ ಹೇಳೋರಿಲ್ಲ. ಅವ್ರ ಮನೆಗೆ ಹೇಳೋರು ಅದಾರ, ಮೊದಲೇ ತಯಾರದಾರ. ಅವ್ರ ಅಪ್ಪನೂ ಅದೇ, ಅವ್ರವ್ವನೂ ಅದೇ. ಹೆಂಗಾದ್ರು ಅಥವಾ ಯೋಗಿನಾಮೇವ. ಯೋಗಿ ಯಾರು ಅಂತ ಹೇಳ್ಯಾರ ಹಿಂದಕ್ಕೆ. ಅಂಥವರ ಮನೆಯಲ್ಲಿ, ವ್ಯಾಸ ಮೊದಲಾದಂಥವರ ಮನೆಯಲ್ಲಿ, ಕಪಿಲ ಮೊದಲಾದಂಥವರ ಮನೆಯಲ್ಲಿ, ಎಲ್ಲಿ ನಿರಂತರ ಏನಪ್ಪ ಅಂತ ಕೇಳಿದ್ರೆ ಅದನ್ನು ನಡೆದದ ಅಂಥ ಯೋಗಿನಾಮೇವ ಕುಲೇ. ಕುಲ ಅಂದ್ರೆ ಜಾತಿ ಅಲ್ಲ, ಸಮೂಹ. ಅದೇ ಜಾತಿಯಾಗೆ ಹುಡ್ತಾನೆ ಅಂತ ನಾವು. ಅಲ್ಲಿ ಅಂಥವರ ಸಮೂಹ ಮಧ್ಯದಲ್ಲಿ. ಅದಕ್ಕೆ ಅಂತಾರೆ ಸತ್ಸಂಗದಲ್ಲಿ ಅಂತ. ಯಾಕಂತಾರೆ? ಅವ್ರ ಮನೆಗೆ ಸತ್ಸಂಗನೇ ಅದ. ಹೇಳ್ತಾರೆ, ಕೇಳ್ತಾರೆ, ಧ್ಯಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ನಡೆದ ಪುಣ್ಯ ಕರ್ಮಗಳನ್ನು ಮಾಡ್ತಾರೆ. ಎಲ್ಲ ರೆಡಿ ನೋಡ್ರಿ, ರೆಡಿ. ಹೆಂಗೆ ಹೊಟ್ಟೆಗೆ ಹೋದ್ರೆ ಮೀಲ್ಸ್ ರೆಡಿ ಅದ, ಏನು ಮಾಡೋದು ಇರುತ್ತಿಲ್ಲ, ಎಲ್ಲ ರೆಡಿ ಅದ, ರೊಕ್ಕ ಬೇಕಷ್ಟೆ. ಹಂಗೆ ಪುಣ್ಯ ಇತ್ತು ಅಂದ್ರೆ ರೆಡಿ ಮನೆಗೆ ಹುಡ್ತಾನ. ಏನು ಮಾಡೋ ಜರುರತಿಲ್ಲ. ಆ ಪುಣ್ಯ ಇತ್ತು ಅಂದ್ರೆ
ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಭಾಳ ಚಲೋ ಆಯ್ತಲ್ಲಿ. ಮತ್ತು ಹೀಗೆ ಯಾರು ಹುಟ್ಟಬೇಕು, ಏತದ್ದಿ ದುರ್ಲಭತರಂ, ತಮ್ಮ ಇದಾಟ ಸರಳಿಲ್ಲ ಅಂತ. ದುಃಖೇನಾಪಿ ಲಬ್ಧುಂ ಅಶಕ್ಯ ದುರ್ಲಭ. ಭಾಳ ಪ್ರಯತ್ನ ಮಾಡಿದರೂ ಕೂಡ ನಿಷ್ಕಾಮ ಆಗೋದು ಭಾಳ ಕಠಿಣ, ಅದಕ್ಕೆ ದುರ್ಲಭ ಅಂತಾನೆ. ಅವೇನು ಹಿಂದೆ ಮಾಡ್ಯಾನಿಲ್ಲ, ನಿಷ್ಕಾಮದಿಂದ ಮಾಡ್ಯಾನ, ಸ್ವರ್ಗಾವಿಚ್ಛೆಯಿಂದ ಮಾಡಿಲ್ಲ ಅವನು. ಇದು ಏನದ ದುರ್ಲಭತರಂ, ದುರ್ಲಭ ಅಲ್ಲ ತರ. ಏತದ್ ಹೀ ಅಂದರೆ ನಿಶ್ಚಯವಾಗಿ ಏತತ್ ಇದು ಯೋಗಿ ಮನೆಯಾಗ ಹುಟ್ಟುವುದು ದುರ್ಲಭ. ಬರೀ ದುರ್ಲಭ ಅಲ್ಲ, ತರ. ನಮ್ಮಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಶಬ್ದ ಅದಾವೇನು, ತರ ತಮ. ತರ ಅಂದರೆ ಹೆಚ್ಚಿಗೆ, ತಮ ಅಂದ್ರೆ ಮತ್ತೆ ಹೆಚ್ಚಿಗೆ. ತರ ತಮಗಳು ಏನು ಹೇಳ್ತಾವೆ ಅಂದ್ರೆ ಭಾಳ 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 ದುರ್ಲಭ ತರಂ. ಅರ್ಜುನ, ಇಂತಹ ಮನ್ಯಾಗ ಜನ್ಮ ತಾಳೋದು ದುರ್ಲಭ ತರಂ. ಯಾರೋ ಒಬ್ಬರು ನಿಷ್ಕಾಮದಿಂದ ಯಾರು ಪರಮಾತ್ಮನ ಸತ್ಕರ್ಮಗಳನ್ನು ಮಾಡಿದ್ದಾರೆ, ಯಾರು ಏನಪ್ಪ ಅಂತ ಕೇಳಿದರೆ ಶ್ರವಣ ಮಾಡಿದ್ದಾರೆ, ಯಾರು ಮನನ ಮಾಡಿದ್ದಾರೆ, ಯಾರು ನಿಧಿಧ್ಯಾಸನ ಮಾಡಿದ್ದಾರೆ, ಇಂಥವರಿಗೆ ಜ್ಞಾನ ಆಗದೆ ಹೋಯಿತು ಅಂದ್ರೆ ಅಂಥವ್ರು ಇಂಥಲ್ಲಿ ಹುಡ್ತಾರಪ್ಪ. ಇದು ಥರ ಅದ. ಅರ್ಧಂಬರ್ಧ ಕೇಳಿ ಅರ್ಧಂಬರ್ಧ ಚಿಂತೆ ಮಾಡಿ ಅಂಥವ್ರದ್ದು ಹಂಗಿಲ್ಲ. ಇದು ಭಾಳ, ಯಾಕೆ ರೆಡಿ ಇರಬೇಕಲ್ರಿ, ರೆಡಿ ಇರಬೇಕಲ್ಲ. ಹೆಂಗೆ ಎಲ್ಲ ಸಾಮಾನದ ಮಾಡ್ಕೊಂಡು ತಿನ್ನೋದು ಕಠಿಣ ಅದು. ಸಾಮಾನು ತರಬೇಕು ಮತ್ತು ಮಾಡಬೇಕು, ಹೈರಾಣ್ರಿ. ಅಲ್ಲ ಇಲ್ಲಿ ಏನು ತರೋ ಜರೂರತ್ ಇಲ್ಲ ರೀ, ಮಾಡೋ ಜರೂರತ್ ಇಲ್ಲ. ಮೀಲ್ಸ್ ರೆಡಿ, ಊಟ ತಯಾರದ. ಇದು ಎಷ್ಟು ಸರಳ ಅದ ರೀ. ಹಿಂಗೆ ಶಿವಕಾರಿ ಎಷ್ಟು ಪುಣ್ಯ ಬೇಕು ರೀ, ಎಷ್ಟು ಪುಣ್ಯ ಬೇಕು. ಮಾಲು ಖರೀದಿ ಮಾಡೋಂಗಿಲ್ಲ, ಮಾಡೋದು ಜರೂರತ್ ಇಲ್ಲ. ರೆಡಿ ಅಂದರೆ ಎಷ್ಟು ಪುಣ್ಯ ಮಾಡಬೇಕು, ಎಷ್ಟು ರೊಕ್ಕ ಬೇಕು ರೀ ಇದಕ್ಕೆ, ಎಷ್ಟು ರೊಕ್ಕ ಬರಬೇಕು, ಸಾಮಾಂತರಕ್ಕೂ ರೊಕ್ಕ ಬೇಕು, ಮಾಡೋಕ್ಕೂ ಕಠಿಣ ಬೇಕು. ಏನಿಲ್ಲ ನೋಡ್ರಿ ಇಲ್ಲಿ, ಎಷ್ಟು ಪುಣ್ಯ ಅದ ರೀ. ಅಷ್ಟು ರೊಕ್ಕ ಇದ್ದರೆ ಮೀಲ್ಸ್ ರೆಡಿ ಇರ್ತದೆ, ತಂದು ಕೊಡ್ತಾರೆ. ಹಂಗೆ ಇಂತಹ ಪುಣ್ಯ ನಿಷ್ಕಾಮ ಕರ್ಮ ಅಂತೇವೆ ನಾವು ಕರೆ, ಅದ್ರ ಪುಣ್ಯ ಭಾಳ, ಅದ್ರ ಪುಣ್ಯ ಭಾಳ. ಮಾಡಿದವರ ಪುಣ್ಯಕ್ಕಿಂತಲೂ ನೂರಾರು ಪಾಲು ಪುಣ್ಯ ಅದ. ಮಾಡಿದವರ ಕರ್ಮಗಳಿಗೆ, ಬೇಡಿ ಮಾಡಿದ ಕರ್ಮಗಳಿಗೆ ವಸ್ತು ಸಿಗ್ತಾವ, ಅದಕ್ಕೆ ಪರಮಾತ್ಮ ಬರ್ತಾನೆ, ಅವನೇ ಗುರುವಾಗಿ ಬರಬೇಕಾಗ್ತದೆ. ನಿಷ್ಕಾಮ ಕರ್ಮ ಪುಣ್ಯ ನಾವು ಬರಬೇಕು. ಎಂಥ ಪುಣ್ಯ ರೀ, ಪರಮಾತ್ಮನೇ ಗುರುವಾಗಿ ಕರೆಸ್ತಾನಂದ್ರೆ ಎಂಥ ಪುಣ್ಯ ಇರಬೇಕು ನಮ್ಮದು. ಇದು ಸ್ವರ್ಗ ಪರ್ಗ ಬಂದರು, ಅದಕ್ಕೆ ನಿಷ್ಕಾಮ ಕರ್ಮ ಮಾಡೋದನ್ನು ಪರಮಾತ್ಮ ಬರಬೇಕಾಗ್ತದೆ. ಸದ್ಗುರುವಾಗಿ ಪರಮಾತ್ಮ ಬರ್ತಾನೆ, ಎಂಥ ಪುಣ್ಯ ಇರಬೇಕು. ಅದಕ್ಕೆ ಏತದ್ಯ ದುರ್ಲಭತರಂ. ಇದು ಭಾಳ ಕಠಿಣದ ಅರ್ಜುನ. ಎಲ್ಲಿ ಪರಮಾತ್ಮ ಸ್ವತಃ ಗುರುವಾಗಿ ಬಂದು ಉಪದೇಶ ಮಾಡಬೇಕು ಅಂದ್ರೆ ಇದು ಅವ ಯೋಗಿ ಕುಲದಲ್ಲಿ ಹುಟ್ಟಿದ್ದಾನೆ. ಲೋಕೆ ಯದೀದೃಶಂ ಜನ್ಮ ಲೋಕೆ ದುರ್ಲಭತರಂ. ಈದೃಶಂ ಜನ್ಮ ಅಂದರೆ ಯೋಗಿ ಕುಲದಲ್ಲಿ ಹುಟ್ಟತಕ್ಕಂಥದ್ದೇನಿದೆ ಈದೃಶಂ ಜನ್ಮ. ವ್ಯಾಸ ಶುಕದೇವರಂತೆ ಅವರವ್ವ ಅಪ್ಪ ತಯಾರೇ ಇದ್ದಿರಿ, ವ್ಯಾಸ ಹೆಂಗಿತ್ತೀರಿ. ಅಂಥವರ ಮನೆಯಲ್ಲಿ ಈದೃಶಂ ಜನ್ಮ, ಯೋಗಿಗಳ ಕುಲದಲ್ಲಿ ಹುಟ್ಟ ವ್ಯಾಸರಂತೆ ಇಂಥ ಜನ್ಮ ಬರೋದು ದುರ್ಲಭತರಂ. ಭಾಳ ಕಠಿಣದ, ಭಾಳ ಕಠಿಣ. ಅದು ಏಕೋವಾ ದ್ವಿವಾ ತ್ರಿವಾ, ಎಲ್ಲೋ ಒಂದೋ ಎರಡೋ ಮೂರು ಎಲ್ಲ ಆಗಂಗಿಲ್ಲಪ್ಪ. ಅಂಥದ್ದು ದುರ್ಲಭತರಂ, ಭಾಳ ದುರ್ಲಭದ. ಅಂಥ ಯೋಗಿಗಳ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಅವ ಜನ್ಮವನ್ನು ತಾಳ್ತಾನೆ. ಯಾರು ಕರ್ಮಯೋಗ ಧ್ಯಾನವನ್ನು ಮಾಡಿ ಜ್ಞಾನಯೋಗದಲ್ಲಿ ಪ್ರವೇಶ ಮಾಡಿ ಮಧ್ಯಂತರ ಜನ್ಮ ಹೋದವ ಏನಾಗುತ್ತಾನೆ ಅಂದರೆ ಶ್ರೀಮಂತರ ಮನೆಯಲ್ಲಿ ಇದ್ದು ಭೋಗಿಸಿ ಪೂರ್ವಜನ್ಮ ಪುಣ್ಯದ ಬಲದಿಂದ ವೈರಾಗ್ಯ ಬಂದು
ಬುದ್ಧನಂತೆ ಮನೆ ಬಿಟ್ಟು ಹೋಗ್ತಾರ. ಎರಡನೇದೇನಪ್ಪ ಅಂದ್ರೆ ಶುಕದೇವರಂತೆ ಯೋಗಿಗಳ ಮನೆಯಲ್ಲೇ ಹುಟ್ಟುತ್ತಾರ. ಹುಟ್ಟಿ ಮುಂದೆ ಏನು ಮಾಡ್ತಾರೆ ಅದನ್ನು ಕೇಳಂದ್ರೆ ಅವರು ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ ಸಂಸಿದ್ಧೌ ಕುರುನಂದನ. ಹೇ ಕುರುನಂದನ, ಕೌರವರು ವಂಶ, ಇವರು ಪಾಂಡವರು ಮಗ ಇವ. ಬರ್ತವೆ ವಂಶ ಕುರುವಂಶದ ಅವ್ರದ್ದು. ವಂಶ ಏನಂದರೆ ಕುರುವಂಶ. ಅದರಾಗ ಧೃತರಾಷ್ಟ್ರನ ಹುಟ್ಟದ, ಪಾಂಡವರು ಹುಟ್ಟೋದು ಅವರು. ಪರಂತು ಕುರುವಂಶ, ಇಲ್ಲಿ ಕುರು ಶಬ್ದ ಯಾಕೆ ಪ್ರಯತ್ನ ಮಾಡಿದ ಪರಮಾತ್ಮ? ಏನು ಜರುತ್ತಿತ್ತು ಅವ್ನಿಗೆ ವಂಶ ಹೇಳಕ್ಕೆ? ವಂಶ ಹೇಳಿದ ಏನು ಜರುತ್ತೈತೆ ರೀ? ಅದಕ್ಕೆ ನೆನಪು ಮಾಡಿ ಕೊಡ್ಬೇಕಾಗ್ತದೆ. ಏಯ್ ನಿಮ್ಮಪ್ಪ ಎಂತಂದಿದ್ದ, ನಿಮ್ಮ ಮುತ್ಯ ಎಂತಂದಿದ್ದ ಅಂದರೆ ಏನು ರೀ? ಅವನಂಗೆ ಆಗು ಅಂತ. ನೀ ಎಂಥದ್ದು ಹುಟ್ಟಿದ್ಯಾ ಕುಲಿಗೇಡಿ, ನೀನು ಕುಲಾರೇ ಸ್ಮರಣ ಮಾಡು. ಹೆಂಗದ ಹಂಗೆ ಹೇಳ್ತಾನೆ. ಕುರುವಂಶದಿಂದ, ಕುರು ಅಂದರೆ ಏನು? ಮಾಡುವುದು. ಕುರು ಧಾತುವಿಂದ ಅದೆಲ್ಲ ಕುರು ಮಾಡು. ಕುರು ಕರೋತಿ, ಕುರುತಃ ಕುರುವಂತಿ. ಮಾಡು ವಂಶದ ಅರ್ಜುನ ಹೇಳಿ ಅಂದ್ಕೊಂಡ್ರದಲ್ಲ. ಏನು ಮುಕ್ತಿ ಪ್ರಾಪ್ತಿಗೆ ಪ್ರಯತ್ನ ಮಾಡಬೇಕು. ಯತತೋಚಿ ತಥೋ ಭೂಯ ಹಾಗೆ ಕೊಂಡುದಲ್ಲ. ಇದು ಕುರುವಂಶದ, ನೀ ಎದ್ರಾಗ ಹುಟ್ಟಿದಿ, ಕುರುವಂಶದ ಹುಟ್ಟಿದಿ. ಅದಕ್ಕೆ ಏನಂತಾರೆ ಏನಪ್ಪ ಅಂದ್ರೆ ಶಾಸ್ತ್ರ ಹೇಳಿದರು, ಪರಮಾತ್ಮ ಹೇಳ್ದ ಕುರುನಂದನ. ನಂದನ ಅಂದರೆ ಮಗ, ವಂಶ. ಕುರು ಅಂದರೆ ಏನಪ್ಪ ಅಂದ್ರೆ ಕುರುವಂಶದಲ್ಲಿ ಹುಟ್ಟದ್ದು. ಎರಡನೇದು ಹೇಳ್ತಾನೆ ನಂದನ ಕುರು. ಏ ಮಗ, ಈಗ ತಾತ ಅಂದಾರ ನೋಡ್ರಿ, ಹಿಂದಕ್ಕೆ ಅಂದಾರಲ್ಲ, ಮಾಡು ಪ್ರಯತ್ನ ಮಾಡಿ, ಹಂಗೆ ಮಾಡಬೇಡ. ಒಂದು ಅರ್ಥ. ಎರಡನೇದು ನಿಮ್ಮವ್ರು ಎಲ್ಲರೂ ಮಾಡ್ಯಾರ ನೋಡು, ಕುರುವಂಶದ ಎಲ್ಲ ಮಾಡ್ಕೋತೇ ಬಂದಾರ. ಎಂಥವು ಭೀಷ್ಮ, ನಿಮ್ಮ ತಾತ ರಣಾಂಗಣದಲ್ಲಿ ಧ್ಯಾನ ಕುಂತಿದ್ದು ನೋಡಿದ್ದಿಲ್ಲ ಅವನಿಗೆ? ಹೆಂಗಿದ್ದ ಹಂಗಿದ್ದ. ನೆನಪದ ಕುರು ಮಾಡಿ, ನೀನು ಮಾಡು. ಅದಕ್ಕೆ ಕುರುನಂದನ. ಕುರುನಂದನ ಅಂದರೆ ಅರ್ಜುನ, ಕೌರವರ ಮಂತ್ರಿನ ಹುಟ್ಟದ. ಈ ವಂಶದ ನೆನಪು ಯಾಕೆ ತೆಗೆದುಕೊಟ್ರು ಅಂತ ಕೇಳಿದ್ರೆ, ಎಲ್ಲರೂ ಹೆಂಗೆ ಮಾಡ್ಯಾರ, ನಾನು ಮಾಡ್ಬೇಕಂತ ಬುದ್ಧಿ ಬರಲಿ ಅಂತ. ನಿಮ್ಮ ಹಿಂದಿನವರೆಲ್ಲ ಹೆಂಗದ ನೋಡು, ಭೀಷ್ಮ ಹೆಂಗಿದ್ದ ನೋಡು. ಮಾತಿಗೆ ಮರಣವನ್ನು ಹೊಂದಿದವರದಾರ, ಅಷ್ಟು ಜನ ಇತ್ತು ನಿಮ್ಮಲ್ಲಿ, ನಿಮ್ಮ ವಂಶದೊಳಗೆ. ಅದಕ್ಕೆ ನೀನು ಕುರು ಮಾಡು. ನಂದನಂದ್ರೆ ತಾತ ಮಾಡು. ಇನ್ನೊಂದೇನು, ಕುರುವಂಶದಲ್ಲಿ ಜನ್ಮ ತಾಳಿದಿ, ಅವ್ರು ಯಾರು ಮಾಡ್ಯಾರ ನೋಡು, ಅವ್ರಂಗ ನೀನು ಒಂದಿಟ್ಟು ಮಾಲಕ್ ಬುದ್ಧಿ ಕಲಿ. ಹೇ ಕುರುನಂದನ, ತತ್ರ ಅನ್ಯ ಜನ್ಮದಲ್ಲಿ ಯೋಗಿಯಲ್ಲಿ ಹುಟ್ಟಲಿ, ಶ್ರೀಮಂತರ ಹುಟ್ಟಿದ ಕೂಡಲೇ ತತ್ರ ಜನ್ಮ ತಾಳಿ. ಏನಾಕದು? ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ತಂ ಬುದ್ಧಿ ಸಂಯೋಗ ಲಭತೆ. ಅದಲ್ಲ ಶ್ಲೋಕ ಎಲ್ಲನೂ ಪೂರ ಭಗವದ್ಗೀತೆ ಕಂಠ ಮಾಡಿರ್ತೇವೆ ರೀ. ಹೌದಲ್ಲ? ನಾನು ಭಾರತ ಎತ್ತಿ ಕೊಡ್ಬೇಕಂತಾರೆ ನೋಡ್ರಿ, ನಾಟಕದಾಗ ಹಿಂದೆ ಎತ್ತಿ ಕೊಡ್ತಾರೆ ರೀ, ಮರ್ತಿರ್ತಾವೆ. ಒಂದು ಎತ್ತಿ ಕೊಟ್ರೆ ಮುಂದೆ ಅಂತಾನೆ ಪುರಾಣ. ಹೌದು, ಎತ್ತಿ ಕೊಡ್ಬೇಕು. ಹಿಂದೆ ಎತ್ತಿ ಕೊಟ್ರೆ ಪುರ ಅಂತಾನ ಮುಂದೆ. ಮೊದಲನೇದು ಹೇಳಬೇಕು ಧರ್ಮಕ್ಷೇತ್ರ ಏನ್ರಿ, ಕುರುಕ್ಷೇತ್ರ ಸಮವೇತ ಚಾಲು ಮಾಡ್ತಾನೆ ಮುಂದೆ. ಯುವೋತ್ಸವ ಮೊದಲೇ ಧರ್ಮನೇ ಬರಲಿ ಅಂದರೆ ಯುವೋತ್ಸವ ಯಾಕಡೆ ಇದು ಮಟ್ಟ ಮೊದಲ. ಅದಕ್ಕೆ ನಾಟಕದಾಗ ಎತ್ತಿ ಕೊಡ್ತಾರೆ ನೋಡ್ರಿ. ಹಾಗೆ ಇವನಿಗೆ ಅದು ಎತ್ತಿ ಬರ್ತದೆ ನೋಡಿ ಹಿಂದಕ್ಕಿಂದು. ಏನಂತ ತತ್ರ ಪೌರ್ವದೇಹಿಕಂ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಏನದ ಚಿತ್ತದಲ್ಲಿ ಇರ್ತಾವಲ್ಲ. ಚಿತ್ತ ಅಂದರೆ ಸಮುದ್ರದಿಂದ ಹುಟ್ಟುದಲ್ಲ, ನೀರಿನಿಂದ ಒಳಗಿರ್ತದಂತೆ ಅಲ್ಲ ಅದರೊಳಗೆ. ಹಂಗೆ ಇದರಂಥ ಸಂಸ್ಕಾರ ಇರ್ತಾವೆ.
ಅದೇನು ನೋಡ್ದ ಅಂದ್ರೆ ಮನುಷ್ಯದ ಭಾಳ ಮಜಾ. ಯಾವ ಮದುವೆಗಾರೆ ಲಡ್ಡು ತಿಂದು ಹಿಂದಿನ ಮದುವೆ ಲಡ್ಡು ನೆನಪು ಮಾಡ್ತಾನೆ. ಇದಕ್ಕಂತೂ ಭಾಳ ಚೆಂದಾಗಿತ್ತು ನೋಡ್ರಿ, ಲಡ್ಡು ಭಾಳ ಚೆಂದಾಗಿ, ಸ್ವೀಟ್ ಭಾಳ ಚೆಂದಾಗಿತ್ತು, ಹೆಂಗೆ ನೆನಪು ಬರ್ತದಲ್ಲ. ಹಂಗಂತ ಇವನಿಗೂ ಯಾರಿಗಾರಿ ಯೋಗಿ ನೋಡ್ದ, ಎಲ್ಲರ ಶಾಸ್ತ್ರ ಕೇಳೋದು ನೋಡ್ದ, ಎಲ್ಲ ನೆನಪಾಗ್ತಾನೆ. ಅರೇ 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 ಪೌರ್ವದೇಹಿಕಂ ತಮ್ ಏನಪ್ಪ ಅಂತ ಕೇಳಿದ್ರೆ ಏನಾಗ್ತದ? ಬುದ್ಧಿ ಸಂಯೋಗಂ ಲಭತೆ. ಬುದ್ಧಿ ಸಂಯೋಗ ಅಂದರೆ ನೆನಪಾಕ್ಕದವನಿಗೆ, ಬುದ್ಧಿಗೆ ಅದು ಅಲ್ಲಿ ನೆನಪಾಕ್ಕದವನಿಗೆ. ಹಿಂದಿನ ಲಡ್ಡು ನೆನಪಾಕದ, ಅಲ್ಲಿ 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 ಭಾಳ ಚಲೋ ಮಾಡಿದ್ದೀರಿ, ತಿಂತಾನೀಗ ನೆನಪು ಮಾಡ್ತಾನೆ. ಅದು ಹಂಗೆ ಇವನಿಗೂ ಎಲ್ಲ ಶಾಸ್ತ್ರ ನೋಡ್ದ, ಯಾರೇ ಪೂಜೆ ನೋಡ್ದ, ಎಲ್ಲೇ ನೋಡ್ದ ಅಂದ್ರೆ ನೆನಪು ಬರ್ತಾವೆ. ಯಾರ್ದಾರು ನೋಡಿ ನೆನಪು ಬರ್ತಾವೆ ರೀ. ಯಾರು ಹೆಣ ಹತ್ತದು ನೋಡ್ಕೊಂಡು ಇವ್ರು ಹೆಣದ ನೆನಪು ಬಂದ್ರೆ ಅಳ್ತಾವೆ ಹೆಚ್ಚಿಗೆ. ಅವ್ರ ಹೆಣಕ್ಕೆ ಅಳಂಗಿಲ್ಲ, ಇವರು ಹೆಣ ಅದ ಮತ್ತೊಬ್ರದ್ದು ಅಳ್ತಾರೆ, ತಮ್ಮ ಹೆಣದ ನೆನಪು ನೋಡಿ ಅಳ್ತಾರೆ. ಇವರು ಆ ಹೆಣಕ್ಕೆ ಇವ್ರ ಹೆಣಕ್ಕೆ ಏನು ಸಂಬಂಧ? ಅವ್ರ ಹೆಣ ನೆನಪು ಬರ್ತದೆ. ಎಲ್ಲ ಸುಡುಗಾಡ್ದಾಗ ಹಾಯ್ತಿದ್ರಂದ್ರೆ ಹೂಗಳಿದ್ರು ಅಲ್ಲಿ ಹೋಗಿ ನೆನಪು ಬರ್ತದೆ. ನೋಡ್ರಿ ಎಂದು ಹೂಗಳಾರೆ ಅನಿಸುತ್ತೇವೆ, ನಮ್ಮ ಮುತ್ಯಾಗಿಲ್ಲೇ ಹೂಗಳಿದ್ದರು, ನೆನಪದಲ್ಲ. ಹಂಗೆ ಇವನಿಗೆ ಏನು ಜನ್ಮದಾಗ ಮಾಡ್ಯಾನಲ್ಲ ಹಿಂದೆ, ಅದೆಲ್ಲ ಶ್ರೀಮಂತರ ಮನೆಯಲ್ಲಿ ಆಗಿ ಯೋಗಿಗಳ ಮನೆ ಹುಟ್ಟು ಕೂಡಲೇ ಏನ ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಅಂದರೆ ನೆನಪ ತತ್ರ ಲಭತೆ. ಶಬ್ದ ಬಹಳ ದೊಡ್ಡದು. ಸ್ಮರಣ ಜಾಯತೆ ಅನ್ಬೇಕಾಗಿತ್ತು, ಹುಡ್ತದೆ ಅನ್ಬೇಕಾಗಿತ್ತು. ಎರಡು ಚಂದ ಬರೆದ್ರು, ಲಭತೆ ಯಾಕೆ ಬರೆದ್ರು? ಆಲ್ರೆಡಿ ಪ್ರಯತ್ನ ಇಲ್ಲ ಇದಕ್ಕೆ, ಸ್ಮರಣಕ್ಕೆ ಪ್ರಯತ್ನ ಇಲ್ಲ, ಲಭತೆ. ಎಂದೋ ಲಾಟ್ರಿ ಟಿಕೆಟ್ ಹಚ್ಚಾರ, ಸಿಗ್ತದೆ ರೊಕ್ಕ ಅವ್ರಿಗೆ, ಹಚ್ಚಾರ ಎಂದೋ ಕೊಟ್ಟರು ₹100 ಹಚ್ಚಾರ, ಬಂಪರ್ ಬಹುಮಾನ ಹತ್ತದ. ಈಗ ಹೌದಲ್ಲ, ಅದು ಜಾಯತೆ ಇಲ್ಲ, ಲಭತೆ. ರೊಕ್ಕ ನಿಮಗೆ ಬಂಪರ್ ಹತ್ತಿರ, ಅದು ಲಭತೆ, ಜಾಯತೆ ಇಲ್ಲ. ಹಂಗೆ ಇಲ್ಲಿನ ಇವನಿಗೇನಪ್ಪ ಅಂತ ಕೇಳಿದ್ರೆ ತತ್ವಜ್ಞಾನ ಲಭತೆ, ಪ್ರಶ್ನೆ ಇಲ್ಲ. ಆಲ್ರೆಡಿ ಮಾಡೋದದ, ಎಲ್ಲ ಮಾಡೋದ, ಇಲ್ಲೇನು ಮಾಡೋದಾಗುತ್ತೆ, ಇಲ್ಲೇನು ಕೇಳೋದು ಪಾಳೋದು ಏನು ಜರುತ್ತೆ, ಲಭತೆ ಆಲ್ರೆಡಿ ಅದ. ಅದಕ್ಕೆ ಅಂತಾರೋ ಜಾಯತೆ ಇಟ್ಟಿಟ್ಟಿಲ್ಲ. ಶ್ರವಣ ಮನನಾದಿಗಳಿಂದ ಜ್ಞಾನ ಜಾಯತೆ. ಇಲ್ಲಿಲ್ಲ, ಅವೆಲ್ಲ ಮಾಡೇ ಬಿಟ್ಟಾನ ಹಿಂದೆ, ಇಲ್ಲಿ ಬರೀ ಲಭತೆ, ಇಟ್ಟೇನಿಲ್ಲ. ಹೆಂಗದ ನೋಡು, ಪೂರ್ವ ದೈಹಿಕಂ ಬುದ್ಧಿ ಸಂಯೋಗಂ ಅವನು ಏನಪ್ಪ ತತ್ರ ಲಭತೆ, ನೆನಪಾಕ. ಮತ್ತು ಮುಂದೇನು ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ. ಮತ್ತೇನದ ಆ ಜ್ಞಾನಕ್ಕೆ ಎಲ್ಲಿ ಬಂದು ನಿಂತಾನೆ ಮುಂದೆ. ಅದ ಯತತೆ ಚತತೋ ಭೂಯ ಭೂಯ ಇಲ್ಲಿ ಬಂದು ನೆನಪಾಯಿತು, ನಾ 2ನೇ 3ನೇ ಭೂಮಿಗೆ ಬಂದೀನಿ ಅಂತ ನೆನಪಾಯಿತು. ಮುಂದೇನು ಮಾಡ್ತಾನೆ? ಮೊಗೋತಾನೇನು? ಇಲ್ಲ, ಮುಂದಿನ ಭೂಮಿಗೆ ಪ್ರಯತ್ನ ಮಾಡ್ತಾನೆ. ಮುಂದಿನ ಭೂಮಿಗೆ ಪ್ರಯತ್ನ, ಇಲ್ಲಿಗೆ ಬಂದೀನಿ. ಹೌದಾ? 5ನೇದು ಪಾಸ್ ಆದ್ರೆ ಮತ್ತು 4ನೇದು ಥೋಡಿ ಹೋಗ್ತಾನೆ. ಒಂದು 4 ದಿನ ಸಾಲಿ ಬಿಟ್ಟಾನ ಖರೆ, ಬಂದ್ರೆ ಮತ್ತು 6ನೇತಕ್ಕೆ ತೊಗೋತಾರೆ. ನೀವು 3 ದಿನ ಸಾಲಿ ಬಿಟ್ಟಿದ್ದು 1ನೇತಕ್ಕೆ ಹೋಗಂತ ಯಾರು ಅಂತಾರೆ? ನನಗಿಲ್ಲ, ಸರ್ಟಿಫಿಕೇಟ್ ಅದ ಅವನಂತಾಗ 4 ಪಾಸ್ ಆಗಿನಿ, 5ನೇದು ತೊಗೋಬೇಕೇ ಮಾಸ್ತರಮ್ಮ. ಹಂಗೆ ಇವನಿಗೆ ನೆನಪಾಗ್ತದೆ. ಏನಂತ ಕೇಳಿದ್ರೆ, ನಾ ಇಷ್ಟು ಭೂಮಿಕಾ ಬಂದೀನಿ. ಅದು ನೆನಪಾದ ಕೂಡಲೇ ಮತ್ತು ಮುಂದಿನ ಭೂಮಿ ಚಾಲು ಮಾಡ್ತಾನೆ. ಅಪ್ಪ ಅವ್ರನ್ನ ಮಾತು ಹೇಳ್ತೀರಿ ಇದಕ್ಕೆ. ಗಾಡಿ ಕಟ್ಟೋರು ಕಟ್ತಾರಲ್ರಿ, ಗಾಡಿ ಕಟ್ಟೋರು ಕಟ್ತಾರೆ, 4 ಫೀಟ್ ಆಗ್ಯದ. ಆಯಿತು, 2 ದಿನ ಊರಿಗೆ ಹೋದರು. ಬಂದ ಬಳಿಕ ಬಡ್ಡಿ ಕಟ್ತಾರೆ, ಮೇಲೆ ಕಟ್ತಾರೆ, ಮೇಲೆ ಚಾಲು ಮಾಡ್ತಾನೆ. 2 ದಿನ ಊರಿಗೆ ಮತ್ತು ಕಡಿ ಬಡ್ಡಿ ಚಾಲು ಮಾಡ್ತಾನೆ. ಊರಿಗೆ ಹೋಗ್ಯಾನಪ್ಪ 4 ದಿನ, ಏನೋ ಮದಿಗೆ ಹೋಗ್ಯಾನ, ಬಂದ ಕೂಡ ಮತ್ತು ಮೇಲೆ ಕಟ್ತಾನಲ್ಲ ಅವನು. ಹಂಗೆ ಇವನು 2, 3, 4 ಭೂಮಿಗೆ ಮುಗಿಸಿ ಬಂದಾನ. ಈಗ ಮತ್ತು ಮೇಲೆ ಕಟ್ತಾನ, ಮತ್ತು ಹಿಂದಕ್ಕೆ ಹೋಗಿಲ್ಲ, ಹಿಂದಕ್ಕೆ ಹೋಗೋದಿಲ್ಲ.
ಅದಕ್ಕಂತಾರು ಅದು ತತೇಚ ತಥೋ ಭೂಯ, ಯತತೇಚ ತಥೋ. ತಥೋ ಅಂದ್ರೆ ಅದರ ಮುಂದೆ ಹಿಂದೆ ಎಷ್ಟು ಭೂಮಿಕೆ ಆಗ್ಯೋ ಅದರ ಮುಂದೆ ಯತತೇಚ ಅವ ಪ್ರಯತ್ನ ಮಾಡ್ತಾನೆ. ಹೆಂಗೆ? ಭೂಯ ಮತ್ತು ಪ್ರಯತ್ನ ಮಾಡ್ತಾನೆ. ಈಗ ಆಗ್ಯಾವ ಆಯ್ತು, ಮತ್ತು ಮುಂದೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಸಂಸಿದ್ಧವು ಏನು ಜೀವನ ಮುಕ್ತಿಯನ್ನು ಹೊಂದಲಿಕ್ಕೆ ಆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅವ ಏನು ಮಾಡಿ ಬಂದಾನ ಈ ಜನ್ಮದಾಗ ಶ್ರೀಮಂತರ ಮನೆಯೊಳಗೆ, ಪವಿತ್ರವಾದ ಶ್ರೀಮಂತರ ಮನೆಯೊಳಗೆ ಅಥವಾ ಅದೇ ಕೆಲಸ ಮಾಡತಕ್ಕಂಥ ಯೋಗಿ ಮನೆಯೊಳಗೆ ಬರ್ತಾನೆ. ಬಂದು ಏನು ಹಿಂದೆ ಮಾಡಿ ಬಂದಾನ ಅದರ ಮುಂದೆ ಮತ್ತೆ ಚಾಲು ಮಾಡ್ತಾನೆ. ಗಾಡಿ ಕಟ್ಟದಾನೆ, ಮತ್ತು ಬಾಡಿ ಹಿಡಿದು ಕಟ್ಟಂಗಿಲ್ಲ, ಅವ ಮುಂದೆ ಹೋಗ್ತಾನೆ ಅರ್ಜುನ. ಅದಕ್ಕೆ ಅಂಥ ತತ್ವಜ್ಞಾನಿ ಏನಪ್ಪ ಅಂತ ಕೇಳಿದ್ರೆ ಅವ ಮಾಡ್ತಾನೆ. ಭಾಳ ಜಲ್ದಿ ಆಗ್ತದೆ ಅವನಿಗೆ. ನೋಡಿ ಹೆಂಗೆ ಹೇಳ್ತಾರೆ ಅವರು, ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹವಶೋಪಿ ಸಹ. ನೋಡಿ ಹವಶೋಪಿ ಅಂತಾರೆ ಅವರು. ಅವ ಮಾಡಬೇಕಂತ ಇಲ್ಲ, ಅನಿವಾರ್ಯವಾಗಿ ಮಾಡ್ತಾನವ. ಯಾಕೆ? ಆದಿ ಅದಾನ ನೋಡ್ರಿ, ಆದಿ ಅದಾನ. ಪ್ರವಚನ ಕುಂತಿರ್ತಾರೆ, ದೊಡ್ಡ ಮೇಲೆ ಕುಂತಿರ್ತಾರೆ, ಹಿಂಗೆ ಮಾಡ್ತಾನೆ ನೋಡ್ರಿ. ಕಾಲೇಜ್ ಕುಂತಿರ್ತಾರೆ, ಸುಮ್ಮ ಕೊಡೋಲ್ಲ, ಕಾಲು ಕೆಳಗೆ. ಯಾಕೆ? ಅವ ಅನಿವಾರ್ಯ ಅದ, ಅವನಿಗೆ ಅವಶ್ಯ ಅದಾನ. ಅದಕ್ಕೆ ಯಾಕೆ? ಅಭ್ಯಾಸ ಆಗಿಬಿಟ್ಟದ ಅದು. ಅಲ್ಲಿ ಕಾಲ ಅಲುಗಾಡಿಸೋದು ಅಭ್ಯಾಸ. ಹಂಗೆ ಇವನಿಗೆ ಹಿಂದೆ ಮಾಡೋದು ಅಭ್ಯಾಸದ ಅವಶ್ಯ ಅವನಿಗೆ ಗೊತ್ತಿಲ್ಲ, ನಡೀತವೆ ಅವು. ಅನಿವಾರ್ಯ ಅದ ಅವನಿಗೆ. ಯಾಕೆ? ಅದು ಹಿಂದೆ ಮಾಡೇನಿಲ್ಲ ಅಭ್ಯಾಸ. ಅದಕ್ಕಂತಾರೆ ಅವರು ಪೂರ್ವಾಭ್ಯಾಸೇನ ತೇನೈವ ಹೆಂಗೆ? ಅವನಿಗೆ ಪೂರ್ವಾಭ್ಯಾಸದಿಂದ ಅವನಿಗೆ ಹವಸೋಪಿ ಹಿರಿಯತೆ. ನೋಡ್ರಿ, ಹ್ರಿಯತೆ ಅಲ್ಲ, ಹ್ರಿಯತೆ ಅಂದರೆ ಏನು? ಕಸ್ಕೊಳ್ಳೋದು ಜಬರ್ದಸ್ತ್ ಕಸ್ಕೋತಾನೆ. ಹಿಂದೆ ಜನ ಮಾಡೋದು ಚಕ್ಕೋತಾನ, ನಾವು ಬಿಡಂಗಿಲ್ಲ. ಬಿಡಂಗಿಲ್ಲ ನಾವು. ಹ್ರಿಯತೆ ಅಂದ್ರೇನು? ಹರಣ ಮಾಡೋದು, ತಗೊಳ್ಳೋದು ಜಬರ್ದಸ್ತ್. ಹಿಂದೆ ಏನು ಮಾಡ್ಯಾನಲ್ಲ ಅವೆಲ್ಲ ಜಬರ್ದಸ್ತ್ ಅವನಿಗೆ ಬರ್ತಾವೆ. ಆ ಸಂಸ್ಕಾರ ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಇವನಿಗೆ ಬರ್ತಾವೆ. ಅವು ಬಂದು ಇವನಂತ ಜಬರ್ದಸ್ತ್ ಬರ್ತಾವೆ. ಅಲ್ಲಾದ್ರೂ ಕೆಳಗೆ ನಾವು ಬರ್ತೇವೆ, ನಾವು ನಿಮ್ಮ ಪೈಕಿನೇ ಇದ್ದೇವಂತವು, ನಾವೆಲ್ಲ ಮಾಡಿದ್ದೇವೆ, ಗೊತ್ತದ ನಮ್ಗೆ. ನಾವು ನಿಮಗೆ ಆರಿಸೋರು, ಆರಿಸ್ತಾರಲ್ಲ, ನಾವು ನಿಮಗೆ ಆರಿಸೋರು. ಕೂಡ್ರಿ ಬಿಡ್ರಿ, ಹಂಗೆ ಜಬರ್ದಸ್ತ್. ಹಂಗೆ ಅವು ಹಿಂದೆ ಮಾಡಿದ ಕರ್ಮ ಏನು ಭೂಮಿಕೆ ಅದಾವ, ಅವು ಬಂದೇ ಬಿಡ್ತಾವೆ ಇವನಿಗೆ. ಅವು 4-5 ಮಾಡಿರ್ತಾನವ, ಅವೆಲ್ಲ ಬಂದೇ ಬಿಡ್ತಾವೆ ಅವನಿಗೆ. ಹವಸೋಪಿ ಇಚ್ಛೆ ಇಲ್ಲದಿದ್ದರೂ ಅವಶ್ಯವಾಗಿ ಅವು ಬರ್ತಾವೆ ಇವನಿಗೆ ಭೂಮಿಗೆ. ಮತ್ತು ಬಡ್ಡಿ ಹಿಡಿದು ಚಾಲು ಮಾಡೋ ಜರುರತೆ ಇಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ ಅವರು ಪೂರ್ವಾಭ್ಯಾಸೇನ ತೇನೈವ ಅವನಿಗೆ ಅವಶೋಪಿ ಹಿ ಅಪೇಕ್ಷೆ ಇಲ್ಲದಿದ್ದರು ಅನಿವಾರ್ಯವಾಗಿ ಹ್ರಿಯತೆ ಅಂದರೆ ಹರಣ ಮಾಡುತ್ತವೆ. ಅವೆಲ್ಲ ಇವನಿಗೇನಪ್ಪ ಅಂದ್ರೆ ಬಂದುಬಿಡ್ತಾವೆ, ಹಿಂದಿಂದೆಲ್ಲ ಬಂದುಬಿಡ್ತಾವೆ. ಹೆಂಗೆ ಮೊದಲಿಂದ ಅಕ್ಷರ ಕೊಟ್ರಿ ಪೂರ ಶ್ಲೋಕ ಅಂತ ನೋಡ್ರಿ, ಮೊದಲಿಂದ 2 ಅಕ್ಷರ ಕೊಟ್ಟು ಪೂರ ಹೆಂಗೆ ಶ್ಲೋಕ ಅಂತಾನೆ, ಹಂಗೆ ಇವನಿಗೆ ಅವೆಲ್ಲ ಬಂದುಬಿಡ್ತಾವೆ, ತಾನೇ ಬಂದುಬಿಡ್ತಾವೆ. ಜಿಜ್ಞಾಸರೂಪಿ ಯೋಗಶ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಜಿಜ್ಞಾಸು ಯೋಗಶ್ಯ ಜಿಜ್ಞಾಸು ಅಪಿ. ಇವ ಏನು ಮುಕ್ತಾಗಿಲ್ಲ, ಜ್ಞಾನಿ ಇಲ್ಲ, ಜಿಜ್ಞಾಸು ಅದಾನ ನೋಡ್ರಿ. ಯೋಗಸ್ಯ ಅಂದರೆ ಜ್ಞಾನ ಯೋಗಸ್ಯ ಜಿಜ್ಞಾಸು ಅಪಿ. ಇವ ತಿಳ್ಕೊಂಡಿಲ್ಲ, ಇನ್ನೂ ಮುಮುಕ್ಷು ಅದಾನ. ಅವನಿಗೇನಪ್ಪ, ಅವ ಇಷ್ಟೇ ಇದ್ರೆ ಶಬ್ದ ಬ್ರಹ್ಮಾತಿ ವರ್ತತೆ. ಅವ ಹೆಂಗೆ ಅದಾನ? ಇನ್ನೂ ತಿಳಿದಿಲ್ಲ ಇವನಿಗೆ, ಅಪೇಕ್ಷೆ ಅದ, ಮುಮುಕ್ಷು ಅದಾನ. ಆದರೂ ಕೂಡ ಆ ವೇದಗಳಲ್ಲಿ ಪ್ರತಿಪಾದನೆ ಮಾಡಿದ ಕರ್ಮಗಳಿಗಿಂತಲೂ ಶ್ರೇಷ್ಠ ಶಬ್ದ ಬ್ರಹ್ಮ ಅತಿವರ್ತತೆ.
ಶಬ್ದ ಬ್ರಹ್ಮ ಅಂದ್ರೇನು? ಶಬ್ದ ಅಂದರೆ ವೇದಗಳು. ವೇದಗಳಲ್ಲಿ ಹೇಳಿರ್ತಕ್ಕಂಥ ನಿತ್ಯ ನೈಮಿತ್ಯ ಉಪಾಸನಾದಿ ಕರ್ಮಗಳನ್ನು ಅದಕ್ಕಿಂತ ಮೇಲ್ನವನ ನೀವು ಅರ್ಜುನ. ಯಾಕೆ? ಮೊದಲು ಮಾಡೇನೆ ಅವು ಬಂದ ವಿನಂತಿಕೆ ಜಿಜ್ಞಾಸುರೂಪಿ ಯೋಗಶ್ಯ ಯೋಗಶ್ಯ ಜಿಜ್ಞಾಸು ಅಪಿ ಏನದ ಶಬ್ದ ಬ್ರಹ್ಮಾದಿಗಳು ಏನದಾರಲ್ಲ ಅವರು ಅವ್ರಿಗಿಂತ ಶ್ರೇಷ್ಠ ಉಚ್ಚತೆ. ಕರ್ಮಿಗಳಿಗಿಂತಲೂ ಧ್ಯಾನ ಯೋಗದ ಇರತಕ್ಕಂಥವರಂತಿಕಲು ಧ್ಯಾನಯೋಗಿ ಕರ್ಮಯೋಗಿ ಅವರೆಲ್ಲರಿಗಿಂತಲೂ ಈ ಜ್ಞಾನ ಯೋಗದೊಳಗೆ ಪ್ರವೃತ್ತಿ ಅಲ್ಲ ಅದರಲ್ಲಿ ಪ್ರವೃತ್ತಿ ಆಗಿರ್ತಕ್ಕಂಥವು ಅವೇನಪ್ಪ ಅದು ಹೇಳೋದು ಅತಿವರ್ತತೆ ಶ್ರೇಷ್ಠ ಅದನ್ನು. ಯಾರು? ಈ ಮನುಷ್ಯ. ಯಾರು? ಬ್ರಹ್ಮಚಿಂತನೆಯನ್ನು ಮಾಡಬೇಕಂತ ಸತ್ ಕರ್ಮ ಉಪಾಸನೆಗಳನ್ನು ಮಾಡಿ ಬ್ರಹ್ಮಚಿಂತನೆ ಮಾಡುವಾಗ ಆತ್ಮಚಿಂತನೆ ಮಾಡುವಾಗ ಬ್ರಹ್ಮಾಭ್ಯಾಸ ಮಾಡುವಾಗ ಅವನ ದೇಹ ಹೋಯಿತು ಅಂತ ಕೇಳಿದರೆ ಅವ ಮುಂದಿನ ಜನ್ಮದಲ್ಲಿ ಅವ ಹುಡ್ತಾನೆ. ಅವ ಹೆಂಗದನವ? ಅವರೆಲ್ಲರಿಗಿಂತ ಅತಿವರ್ತತೆ. ಅವ ವೇದಗಳನ್ನು ಪಾಠ ಮಾಡೋರಿಗಿಂತಲೂ ಶಬ್ದ ಬ್ರಹ್ಮ ವೇದಗಳು ಮಾಡ್ತಕ್ಕಂಥ ಹೇಳಿದ ಉಪಾಸನೆ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಏನಾದರೂ ಅವ್ರಿಗಿಂತಲೂ ಏನಪ್ಪ ಅತಿವರ್ತತೆ. ಇವ ಶ್ರೇಷ್ಠ. ಜ್ಞಾನ ಆಗಿಲ್ಲ ಖರೆ, ಕರ್ಮನೂ ಮಾಡೋದಿಲ್ಲ ಖರೆ, ಉಪಾಸನೆ ಮಾಡೋಂಗಿಲ್ಲ. ಆದರೂ ಯಾಕೆ? ಜ್ಞಾನ ಮಾರ್ಗದಲ್ಲಿ ಇರುವುದರಿಂದ ಅದು ಆ ಮಾರ್ಗ ಅದಕ್ಕಿಂತಲೂ ಶ್ರೇಷ್ಠವಾಗಿ ಇರುವುದರಿಂದ ಇವ ಅವ್ರಿಗಿಂತಲೂ ಶ್ರೇಷ್ಠದನ ಅರ್ಜುನ. ಅಂಥವನಿಗೆ ಯಾವ ಕರ್ಮವನ್ನು ಮಾಡಲೇಬೇಕು ಅಂತ ಅವನಿಗೆ ನಾವು ಹೇಳಲಿಕ್ಕೆ ಏನಪ್ಪ ಬರುವುದಿಲ್ಲ ಅಂತ ಪರಮಾತ್ಮ ಹೇಳ್ದ. ಇನ್ನು ಆ ಕರ್ಮವನ್ನು ಉಳುಕಿದವರು ಏನಪ್ಪ ಅಂದ್ರೆ ಕರ್ಮವನ್ನು ಮಾಡ್ತಾರೆ, ಇವರು ಕರ್ಮವನ್ನು ಮಾಡ್ತಾರೆ. ಆದರೆ ಇಬ್ಬರಲ್ಲಿ ತಿಳುವಳಿಕೆ ಭಾಳ ಅಂತರದ. ಸ್ವತಃ ಮನೆಯಾಗೂ ಮಾಲಕ್ಕಿರ್ತಾನೆ, ಅದೇ ಮನೆಯಾಗ ಬಾಜು ಬಾಡಿಗೆಗೂ ಮತ್ತೊಬ್ಬಿರ್ತಾನೆ. ಪರಂತು ಆ ಮನೆಯ ಬಗ್ಗೆ ತಿಳುವಳಿಕೆ ಇಬ್ಬರದು ಎಷ್ಟು ಸ್ಪಷ್ಟವಾಗಿ ಭಿನ್ನವಾಗಿರುವುದೋ ಅದರಂತೆ ಪ್ರಪಂಚದಲ್ಲಿ ಕರ್ಮದಲ್ಲಿ ಜ್ಞಾನಿನೂ ಅದಾನೆ, ಅವ ಅಜ್ಞಾನಿನೂ ಅದಾನೆ. ಇಬ್ಬರೂ ಅದಾರ. ಅವನು ಮಾಡ್ತಾನೆ ಕರ್ಮ, ಇವನು ಮಾಡ್ತಾನೆ. ಪರಂತು ತಿಳುವಳಿಕೆಯಲ್ಲಿ ಮನೆ ಮಾಲಕನಿಗೂ ಬಾಡಿಗೆ ಇದ್ದವನಿಗೆ ಎಷ್ಟು ಅಂತರ ಅದನೋ ಅಷ್ಟು ಅಂತರ ಅವರಲ್ಲಿ ಇರ್ತದೆ ಅರ್ಜುನ. ಅದಕ್ಕೆ ಶಬ್ದ ಬ್ರಹ್ಮಾತಿ ವರ್ತತೆ ಅದನು. ಈ ಶಬ್ದಕ್ಕಿಂತಲೂ ಏನಪ್ಪ ಅಂತ ಕೇಳಿದರೆ ವರ್ತತೆ ಅದಾನೆ. ಮತ್ತು ಇವ ಏನು ಮಾಡ್ತಾನಲ್ಲ ಮನುಷ್ಯ, ಇವನಿಗೂ ಅವನಿಗೂ ಏನು ಅರ್ಥದ ಪ್ರಯತ್ನ ಏನಪ್ಪ? ಇಬ್ಬರು ಕೂಡ ಮಾಡ್ತಾರೆ. ಇವನ ತಿಳುವಳಿಕೆ ಅವನ ತಿಳುವಳಿಕೆ ಏನು ಅಂತರದ ಅಂತ ಕೇಳಿದ್ರೆ ಅವನಿಗೇನು ತಿಳಿದದ, ಇವ ಏನು ಮಾಡಕತ್ಯಾನ, ಅವ ಏನು ತಿಳಿದಾನ, ಅವ ತಿಳಿದವ ಇವೆಲ್ಲ ಮಾಡೇ ಹೋಗ್ಯಾನವ. ಯಾವ ಈಗ ತಿಳಿದಾನ, ಯಾವ ಮಾಡಕತ್ಯಾನ, ಯಾವ ಮಾಡೋನಿಗೆ ತಿಳಿಬೇಕಾಗ್ಯದ. ಆ ತಿಳಿದವ ಮಾಡೇ ಬಂದಾನವ, ತಿಳಿದವ ಹಂಗೆ ಬಂದಿಲ್ಲ. ಅವನ ಇವ ಮಾಡಕತ್ತಾನ ತಿಳಿದಿಲ್ಲ, ಅವ ತಿಳಿದಾನ ಮಾಡೇ ತಿಳಿದಾನ. ಅದಕ್ಕೆ ಆ ತಿಳುವಳಿಕೆ ಬರೋದು ಅಷ್ಟು ಸರಳ ಅಲ್ಲ ಅರ್ಜುನ. ಅದಕ್ಕೆ ಅನಂತ ಜನ್ಮದಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಿರ್ತತೋ ಯಾತಿ ಪರಾಮಗತಿ. ಇವನ ಗತಿ ಏನು ಪರಗತಿ ಅದು ಪರಮಾತ್ಮದು, ಇದು ಅಷ್ಟು ಸುಲಭವಿಲ್ಲ ಅರ್ಜುನ. ಇದಕ್ಕೆ ಅನೇಕ ಜನ್ಮಗಳನ್ನು ಕೊಡಬೇಕಾಗ್ತದೆ. ಕರ್ಮಕ್ಕೆ ಎಷ್ಟೋ ಜನ್ಮ, ಉಪಾಸನೆಗೆ ಎಷ್ಟೋ ಜನ್ಮ, ಸಾಧನೆಗೆ ಎಷ್ಟೋ ಜನ್ಮ. ಇದು ಮನುಷ್ಯನಿಗೆ ಅಷ್ಟು ಸುಲಭವಾದ ಮಾತಲ್ಲ. ಅದಕ್ಕೆ ಹೇಳಿದರು ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಆ ಮನುಷ್ಯ ಇವ ಒಳ್ಳೆಯದು ಯೋಗಿ ಆಗಿರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಈ ಮಾಡ್ತಕ್ಕಂಥ ಕರ್ತವ್ಯ
ಒಳ್ಳೆಯದು ಅಂತ ಯಾಕಂತೀರಿ ನೀವು? ಕರ್ಮವನ್ನು ಬಿಟ್ಟಾನ, ಉಪಾಸನೆ ಬಿಟ್ಟಾನ, ಜ್ಞಾನದಾಗೆ ನಡೆದಾನ, ಅವನಿಗೆ ನೀವು ಯಾಕಂತೀರಿ ಒಳ್ಳೆಯದವ ಅಂತ ಕೇಳಿದ್ರೆ ಒಳ್ಳೆಯದಕ್ಕೆ ಒಳ್ಳೆಯದೇ ಅಂತಾರೆ, ಒಳ್ಳೆಯದಕ್ಕೆ ಒಳ್ಳೆಯದೇ ಅಂತಾರೆ. ಹೌದಲ್ಲ? ಸ್ವಾಭಾವಿಕ ಅದು. ಏನಾರ ಮಿಶ್ರಿತಿತ್ತು ಬಂಗಾರದಂಗೆ ಅಂದ್ರೆ ಅದಕ್ಕೆ ಉಪಾಧಿ ಸೇರಿರ್ತದೆ, ಸರಿ ಇರೋಂಗಿಲ್ಲ. ಚೊಕ್ಕ ಇತ್ತು ಅಂದ್ರೆ ಯಾವುದು ತೇಜಪ್ಪನಾಗಿ ಬಿದ್ದು ಬಂದಿತ್ತು ಅಂದ್ರೆ ಅದು ಸ್ವಚ್ಛ ಇರ್ತದೆ. ಹಾಗೆ ಇವ ಹೆಂಗದನ ತೇಜಪ್ಪದಾಗ ಬಿದ್ದು ಬಂಗಾರ ಇದ್ದಂಗೆ ಅದ. ನೀವು ತೇಜಪ್ಪದಾಗ ಬಿದ್ದು ಬಂಗಾರ ಇರ್ತದಲ್ಲ, ಆ ಬಂಗಾರ ಪರೀಕ್ಷೆ ಮಾಡೋದು ಜರುತ್ತಿಲ್ಲ. ಹೇಳ್ತಾರೆ ಅವರು, ತೇಜಪ್ಪದ ಅಂಗಡಿಯಾಗ ಹೇಳ್ತಾರೆ ನಿಮಗೆ ಹಿಂಗದ ನೋಡಿ. ಹಾಗೆ ಈ ತತ್ವಜ್ಞಾನಿ ಇದನ ಇವ ಅದರೊಳಗೆ ಬೆಂದು ಬಂದಾನಪ್ಪ. ಹೆಂಗೆ ರೀ? ಎಷ್ಟು ಜನ್ಮ ರೀ? ಅಲ್ಲೇ ಒಂದು ಎರಡು, ಅದು ಎಷ್ಟು ಜನ್ಮದಲ್ಲಿ ಅವ ಅದರಾಗ ಹಾಯ್ದು ಬಂದಾನ, ಶುದ್ಧ ಆಗ್ಯಾನ ಅನ್ನೋದು ಮುಂದಿನ ಶ್ಲೋಕದಾಗ ನಾಳೆಗೆ ಮತ್ತು ಅದನ್ನು ನಿರೂಪಣೆ ಮಾಡ್ತಾಯಿದ್ದ.